ಮತ್ತು ಇವಾಗ ನಾನು ಬಿಸ್ನೆಸ್ನ ಬಿಟ್ರು ಇನ್ನು ಲೈಫಲ್ಲಿ ನಾನು ಏನೂ ಮಾಡೋದು ಬೇಡ, ಆ ಥರ ಲೈಫಿಗೆ ಬೇಕಾಗಿರೋಂಥದ್ದು ಒಂದಷ್ಟು ಕಾಫಿ ತೋಟಗಳನ್ನ ಮಾಡಿದ್ದೀವಿ ಸರ್. ಅದನ್ನು ಖರ್ಚು ಮಾಡಿದಾಗ್ಲೇ ಸರ್ ನಾನು ಜಾಸ್ತಿ ದುಡಿಬೇಕು ಅಂತ ಅನ್ಸೋದು ಸರ್. ಉಳಿಸಿದ್ರೆ ದೇವರಣೆಗೆ ಆಗಲ್ಲ. ಈ ಲಾಕ್ಡೌನ್ ಆದ ತಕ್ಷಣ ಸೇಲ್ಸ್ ಇಲ್ಲ, ಕಮಿಷನ್ ಇಲ್ಲ, ಈ ಥರ ಆಗೋಯ್ತು. ಒಂದು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೋಬಾ ಅಂತ ಹೇಳಿದ್ರು ನನಗೆ ಕೋಪ ಬಂದ್ಬಿಡೋದು, ಯಾಕಂದ್ರೆ ದುಡ್ಡು ಇರ್ತಿಲ್ಲ ಜೋಬಲ್ಲಿ. ನನ್ನ ಮಗಳಿಗೆ ನಿಮೋನಿಯಾ ಆಗಿತ್ತು. ಅದನ್ನ ಒಂದೊಂದು ಇಂಜೆಕ್ಷನ್ 20,000 ಅಂತ ಹೇಳಿದ್ರು. ಈ ತರ 20 ಇಂಜೆಕ್ಷನ್ ಹಾಕ್ಬೇಕಂತ ಹೇಳಿದ್ರು. ಕಷ್ಟ ಬಂದಾಗ ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲ ಫಿಲ್ಟರ್ ಆದ್ರು ಸರ್. ಅವಾಗ ಕಾರ್ ನಿಲ್ಸುವಂತ ಶಟರ್ ಅಲ್ಲಿ 4 ಬಾಟಲ್ನ ಇಟ್ಕೊಂಡು ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ ಸರ್. ಈ ಫೇಸ್ಬುಕ್ ಇಂದಾನೆ ಜಾಸ್ತಿ ಜನಕ್ಕೆ ಬಿಲೀವ್ ಮಾಡಿ ಮಾತಿಂದ ಪ್ರಚಾರ ಆಗಿ 3-4 ತಿಂಗಳಲ್ಲಿ ಸರ್ 80 ಲಕ್ಷ ಪರ್ ಮಂತ್ ಸೇಲ್ಸ್ ನ ತಂದೆ ಸರ್ ನಾನು. ಸರ್ ನಮ್ದು ಟೋಟಲ್ ಟರ್ನ್ ಓವರ್ ಬಂದು 30 crore ವರೆಗೂ ಇಯರ್ಲಿ ಇದೆ ಸರ್. ಅದನ್ನ ರಿಜಿಸ್ಟರ್ಡ್ ಪ್ರಾಪರ್ 100% ಸರ್. ಅವ್ರು ಬಂದು IAS ಅಧಿಕಾರಿ ಸರ್. ಆಂಬುಲೆನ್ಸ್ ಕರ್ಕೊಂಡು ಹೋಗೋದು ಪೈಲ್ಸ್ಗೆ ತಡ್ಕೊಳಕ್ಕಾಗದೆ ಒದ್ದಾಡಿ 2-3 ವರ್ಷ ಆದ್ರೂ ಕ್ಯೂರ್ ಆಗದಿರೋದು, ಬರೀ 2 ದಿನಕ್ಕೇನೆ ಕ್ಯೂರ್ ಆಗೋಯ್ತಲ್ಲ. ಆ ಥರ ಏನೋ ಮಾಡಿದ್ರೆ ಪ್ರಾಡಕ್ಟು, ಎಷ್ಟೇ ಹಳೆ ಗ್ಯಾಸ್ಟ್ರಿಕ್ ಇದ್ರು ಸರ್ ವಿತಿನ್ 5 minutes ಅಲ್ಲಿ ಬೆಸ್ಟ್ ರಿಸಲ್ಟ್ ಸರ್. ಇದನ್ನು ಸರ್ ನನ್ನ ಹಿನ್ನೆಲೆ ಒಂದು, ನಾನು ಬೇಸಿಕಲಿ HD ಕೋಟೆಯಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ವ್ಯಕ್ತಿ ಸರ್. ನಾನು ಅದನ್ನು ಎಜುಕೇಷನ್ ಎಲ್ಲ ಅಲ್ಲೇ ಮುಗಿಸಿ ಸ್ಕೂಲ್ವರೆಗೂ, ಕಾಲೇಜ್ಗೆ ಅಂತ ಮೈಸೂರಿಗೆ ಬಂದು ಮೈಸೂರಲ್ಲಿ PUC ಮುಗಿಸಿ ಅದಾದಮೇಲೆ ITI ಮುಗಿಸಿ ಆಮೇಲೆ ನೆಕ್ಸ್ಟ್ ಗ್ರ್ಯಾಜುಯೇಟ್ ಎಲ್ಲ ಮುಗಿಸಿ ಇದು ಮಾಡ್ತಿದ್ದೆ ಅಷ್ಟೇ. ಮಾರ್ಕೆಟಿಂಗ್ ಕಂಪ್ನೀಲಿ ಜಾಬ್ ಮಾಡ್ತಾ ಹೋಗ್ತಿದ್ದೆ ಸರ್ ಫಸ್ಟ್. ಅದನ್ನು ಅಲ್ಲಿಂದ ಚೆನ್ನಾಗಿ ಹೋಗ್ತಿತ್ತು ಲೈಫು. ಯಾವಾಗ ಲಾಕ್ಡೌನ್ ಬಂತು ಅವಾಗ ಮಾರ್ಕೆಟಿಂಗ್ ಜಾಬ್ ಅಂತ ಹೇಳಿದ್ರೆ ಸ್ಯಾಲ್ರಿ ಕಮಿಷನ್ ಸರ್, ಸೇಲ್ಸ್ ಬೇಸಿಸ್ ಕೊಡ್ತಿದ್ರು ಅಷ್ಟೇ. ಈಗ ಲಾಕ್ಡೌನ್ ಆದ ತಕ್ಷಣ ಸೇಲ್ಸು ಇಲ್ಲ, ಕಮಿಷನ್ ಇಲ್ಲ, ಈ ಥರ ಆಗೋಯ್ತು. ಒಂದು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೋಬಾ ಅಂತ ಹೇಳಿದ್ರು ನನಗೆ ಕೋಪ ಬಂದ್ಬಿಡೋದು, ಯಾಕಂದರೆ ದುಡ್ಡು ಇರ್ತಿಲ್ಲ ಜೋಬಲ್ಲಿ. ಯಾಕಂದರೆ ಯಾರನ್ನೂ ಇನ್ವೈಟ್ ಮಾಡ್ತಿರ್ಲಿಲ್ಲ, ಫ್ಯಾಮಿಲಿಗಳು ಏನು ಮಾಡ್ತಿರ್ತಿಲ್ಲ. ಇಡೀ ಫ್ಯಾಮಿಲಿಲಿ ವೇಸ್ಟ್ ಅಂತ ಹೇಳಿದ್ರೆ ನಾನೇ ಅಂತ ಕರೆಯೋರು ಸರ್ ಎಲ್ಲರೂ. ಆ ಥರ ಇತ್ತು. ಇಂಥ ಟೈಮಲ್ಲಿ ನಾನು ಲಾಕ್ಡೌನಲ್ಲಿ ಬೇರೆ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳಿದಾಗ ಒಬ್ಬರು ಡಾಕ್ಟರ್ ಸತೀಶ್ ಅಂತ ಇದ್ದಾರೆ ಸರ್. ಅವರು ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿದ್ರು. ಅದನ್ನು ಆಯಿತಾ, ಆ ಪ್ರಾಡಕ್ಟ್ ಯಾವ ಥರ ರಿಸಲ್ಟ್ ಬರ್ತಿತ್ತು ಅಂತ ಹೇಳಿದ್ರೆ, ನಾನೊಂದು ಮಾರ್ಕೆಟಿಂಗ್ ಮಾಡೋ ಜೊತೆಗೆ ಆಯುರ್ವೇದ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಂಗ್ ಮಾಡ್ತಿದ್ದೆ ಆ ಟೈಮಲ್ಲಿ. ಸೊ ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ದಿದ್ದೆ ಆಯುರ್ವೇದ ಪ್ರಾಡಕ್ಟ್ ಬಿಫೋರ್ ಲಾಕ್ಡೌನ್? ಅದಕ್ಕೆ ನಂಗೆ ಸ್ವಲ್ಪ ಆಯುರ್ವೇದ ಬಗ್ಗೆ ಚೆನ್ನಾಗಿ ನಾಲೆಜ್ ಇತ್ತು. ಈ ನಾಲೆಜ್ನ ನಾನು ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತೇಳಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು. ಅದನ್ನು ಈ ಥರ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು ಅವರು. ಅದೊಂದು ನನ್ನ ಹತ್ರ 4 ಬಾಟ್ಲ್ ಇತ್ತು. ಅದನ್ನು ಕೆಲವರು ಪ್ರಾಬ್ಲಮ್ ಇರೋರಿಗೆ ನಾನು ಅದರ ಜೊತೆಗೆ ಏನು ಕಂಪ್ನಿದು ಮಾಡ್ತಿದ್ದೆ ಅದ್ರ ಜೊತೆ ಅಡಿಷ್ನಲಾಗಿ ಈ ಪ್ರಾಡಕ್ಟ್ನ ಕೊಟ್ಕೊಂಡು ಹೋಗ್ತಾಯಿದ್ದೆ. ಅದಾದಮೇಲಿಂದ 4 ಬಾಟ್ಲು ನನ್ನ ಹತ್ರನೇ ಉಳ್ಕೊಂಡಿತ್ತು. ನಾನು ಯಾಕೆ ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಹೆಸರು ಕೂಡ ಏನಿರಲಿಲ್ಲ ಸರ್ ಅವಾಗ. ಆದರೆ ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿ ಕೊಡ್ತಿದ್ರು ಅವರು. ಅದನ್ನು ಸತೀಶ್ ಡಾಕ್ಟರ್ ಸತೀಶ್ ಅವರು ಮಂಡ್ಯದವರು. ಡಾಕ್ಟರ್ ಬೇಸಿಕಲಿ ಸೀನಿಯರ್ ಡಾಕ್ಟರ್ ಅವರು. ಇದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಾನು ಯಾಕೆ ಸುಮ್ಮನೆ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡಲಿ, ನನಗೆ ನಾಲೆಜ್ ಇದೆಯಲ್ಲ ಬಿಸ್ನೆಸ್ ಅಂತೇಳಿ ನಾನು ಅದನ್ನು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋಣ ಅಂತ ತಗೊಂಡೆ. ಆದ್ರೆ ನೋಡಿದ್ರೆ ನನಗೆ ಹೇಳಿದ್ನಲ್ಲ 10 ರೂಪಾಯಿ ಕೊತ್ತಂಬರಿ ಸೊಪ್ಪಿಗೆ ಕಾಸಿರ್ಲಿಲ್ಲ. ಇಲ್ಲ ಸರ್, ಲಾಕ್ಡೌನಲ್ಲಿ ಭಾಳ ಕಷ್ಟ ಆಗೋಗಿತ್ತು ಸರ್. ಅದನ್ನು ಎಷ್ಟು ಕಷ್ಟ ಅನುಭವಿಸ್ತೆ ಅಂತ ಹೇಳಿದ್ರೆ, ಸಂಬಂಧಿಕರು, ಫ್ರೆಂಡ್ಸು ಎಲ್ಲ ಫಿಲ್ಟರ್ ಆದರು ಸರ್. ಅವಾಗ ಕಷ್ಟ ಬಂದಾಗ ತುಂಬ ಸಂಬಂಧಿಕರು ಇವರೆಲ್ಲ ಫಿಲ್ಟರ್ ಆದರು. ಯಾವ ಥರ ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸ್ಟಾರ್ಟ್ ಮಾಡಿದಾಗ ನನ್ನ ಮಗಳಿಗೆ ನಿಮೋನಿಯಾ ಆಗಿತ್ತು. ಅದನ್ನು ಅವಳು ಜಸ್ಟ್ 4 ವರ್ಷದ ಮಗಳು ಅಷ್ಟೇ. ನಾನು ನಮ್ಮ ವೈಫು ನನ್ನ ಮಗಳೇ ಪ್ರಪಂಚ ಅಂತ ಬದುಕ್ತಿರೋ ಟೈಮಲ್ಲಿ ಅಷ್ಟೇ. ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅವರು ಈ ಥರ ನಿಮೋನಿಯಾ ಆಗಿದೆ, ಅವ್ರಿಗೆ ಇಂಜೆಕ್ಷನ್ ಹಾಕಬೇಕು, BP ಎಲ್ಲ ಲೋ ಆಗಿಬಿಟ್ಟಿದೆ, ಬದುಕೋದು ಕಷ್ಟ, ಒಂದೊಂದು ಇಂಜೆಕ್ಷನ್ 20,000 ಅಂತ ಹೇಳಿದ್ರು. ಈ ಥರ 20 ಇಂಜೆಕ್ಷನ್ ಹಾಕ್ಬೇಕಂತ ಹೇಳಿದ್ರು. ಆ ಟೈಮಲ್ಲಿ ಎಲ್ಲರಿಗೂ ಸಹಾಯ ಕೇಳಿದೆ ಸರ್, ಯಾರೂ ಮಾಡಲಿಲ್ಲ. ಎಲ್ಲರಿಗೂ ವಾಟ್ಸಪ್ಪಲ್ಲಿರೋ ಕಾಂಟ್ಯಾಕ್ಟ್ಗಳನ್ನು ಮಗಳದು ಹಾಸ್ಪಿಟ್ಲಲ್ಲಿ ICUಲಿರೋ ಫೋಟೋ ಹಾಕ್ಬಿಟ್ಟು ಈ ಥರ ಆಗಿದೆ, ದಯವಿಟ್ಟು 500 ರೂಪಾಯಿನಾದರೂ ಪರವಾಗಿಲ್ಲ ಸಹಾಯ ಮಾಡಿ ಅಂತ ಹೇಳಿದ್ರೆ ಯಾರೂ ಮಾಡಲಿಲ್ಲ ಸರ್. ಇಬ್ಬರು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು 8,000 ರೂಪಾಯಿ ಅವ್ರ ಹತ್ರ ಇದ್ದಿದ್ದನ್ನೆಲ್ಲ ಕೊಟ್ಟು 8,000 ಕೊಟ್ಟರು. ಇನ್ನೊಬ್ಬರು ನಮ್ಮ ಸಿಸ್ಟರು ಮತ್ತು ನಮ್ಮ ವೈಫ್ ಅವ್ರ ಸಿಸ್ಟರು ಇಬ್ಬರು ಎಲ್ಲ 50,000 ಆ ಥರ ಮಾಡಿಕೊಟ್ರು ಹೊರತು ಏನೂ ಇರಲಿಲ್ಲ. ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಎಂಟೈರು ಮನೇಲಿರೋ ಎಂಥ ಸಾಮಾನುಗಳು ಸರ್, ನಮ್ಮ ಹತ್ರ ಏನೇನು ಸ್ವಲ್ಪ ಗೋಲ್ಡ್ ಇತ್ತು ಎಲ್ಲನೂ ಮಾರಿ, ಈ ಮಂಚ, ಫ್ರಿಡ್ಜು, TV ಏನೇನೈತೆ ಎಲ್ಲನೂ ಮಾರ್ಬಿಟ್ಟು ಸರ್ ಸ್ವಲ್ಪ ದುಡ್ಡು ಅನ್ಸ್ಕೊಂಡು ಅವಳನ್ನ ಉಳಿಸ್ಕೊಂಡು. ನನಗೆ ಬೇಜಾರು ಯಾಕೆ ಬೇಜಾರಾಯ್ತಿತ್ತು ಅಂತ ಹೇಳಿದ್ರೆ, ನಾನು 500 ರೂಪಾಯಿಗೆ ಬೆಲೆ ಇಲ್ವಾ ವ್ಯಕ್ತಿ, ನಾನು ಯಾರು ಕೊಡೋರಿಲ್ವಲ್ಲ. ಎಷ್ಟು ಬೇಜಾರಾಗೋಯ್ತು ಅಂತ ಹೇಳಿದ್ರೆ, ಅವಾಗ ಮಗಳು ಸ್ವಲ್ಪ ರಿಕವರ್ ಆಯ್ತಾ ಬರ್ತಿದ್ಲು. ಅವಾಗ ಒಂದ್ಸಲ ನಾನು ಚಾಪೆಲ್ ಮಲಗ್ತಿದ್ದು, ಏನೂ ಇರಲಿಲ್ವಲ್ಲ, ಚಾಪೆಲ್ ಮಲಗ್ತಿದ್ದು.
ಮಂಗಳೂರಲ್ಲಿ ಒಂದ್ಸಲ ಸುಮ್ಮನೆ ಬಂದು ರಿಲ್ಯಾಕ್ಸ್ ಆಗಿ ಹೋಗೋಣ ಅಂಥೇಳಿ. ನಂಗೆ ಸ್ವಲ್ಪ ಮಂಗಳೂರಲ್ಲಿ ಸ್ವಲ್ಪ ಜನಗಳು ಇಷ್ಟ ಆದರು ಸರ್. ಯಾಕಂದರೆ ಎಲ್ಲೇ ಹೋದರೂ ಸ್ವಲ್ಪ ಕರಪ್ಷನ್ ಕಡಿಮೆ. ಆ ಕಡೆ ಆಟೋದವ್ರು ಏನು ಗೊತ್ತಾ, ನಿಯತ್ತಾಗಿ ಮೀಟ್ರ್ ಹಾಕೊಂಡು ಓಡಾಡೋದು ಈ ಥರದ್ದೆಲ್ಲ ಮಾಡ್ತಾರೆ. ಮತ್ತು ಜನಗಳು ಅಷ್ಟೇ, ಅವ್ರವ್ರ ತಂಟೆಗೆ ಬರಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಇದರಿಂದ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ನಾನು ಸ್ವಲ್ಪ ದೂರ ಇರೋಣ, ನನಗೆ ಯಾಕೋ ಇವ್ರುಗಳು ನನಗೆ ಇರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಈ ಜನಗಳ ಮಧ್ಯದಲ್ಲಿ ಇರೋಕ್ಕೆ ಇಷ್ಟ ಆಗ್ತಿಲ್ಲ. ಯಾಕಂದರೆ ಜನಗಳು ಅಂದರೆ ನಮ್ಮ ರಿಲೇಷನ್ ಸುತ್ತಮುತ್ತ, ನಮ್ಮ ಫ್ರೆಂಡ್ಸ್ಗಳ ಸುತ್ತಮುತ್ತ ನಂಗೆ ಇರೋಕ್ಕೆ ಇಷ್ಟ ಆಯ್ತಿಲ್ಲ. ನಮ್ಮ ವೈಫ್ನ ಒಂದೇ ಒಂದು ಮಾತು ಕೇಳಿದೆ, ನಾವು ಮಂಗಳೂರಲ್ಲಿ ಬಂದ್ಬಿಡೋಣ ಅಂತೇಳಿ. ನಮ್ಮ ವೈಫ್ ಒಂದು ಮಾತು ಅನ್ನಲಿಲ್ಲ, ಬಾ ಅಂತ ಹೇಳಿದ್ರು. ನಾನು ಮಂಗಳೂರಿಗೆ ಬಂದಮೇಲೆ ಸರ್, ಆ ಮಂಗಳೂರಿಗೆ ಬಂದ ತಕ್ಷಣ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ನ ಮಾಡೋಣ ಅಂಥೇಳಿ ಒಂದು ಶಟರಲ್ಲಿ, ಕಾರ್ ನಿಲ್ಲಿಸುವಂಥ ಶಟರಲ್ಲಿ ಒಂದು ಮಾತನ್ನ ಕೇಳ್ಕೊಂಡು 4 ಬಾಟ್ಲನ್ನ ಇಟ್ಕೊಂಡು ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಸರ್. ಯಾವ ಬಾಟ್ಲಿ ಬಾ ಸರ್? ಇದರಲ್ಲೇ ಶ್ರಮಕೇರ್ ಅಂತ ಬರುತ್ತೆ, ಅದನ್ನು ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಸರ್. ಆ 4 ಬಾಟ್ಲು ಮಾರೋದ್ರಲ್ಲಿ ನನಗೆ 10-12 ಬಾಟ್ಲು ಬಂತು. ಜನಗಳನ್ನ ಬಿಲೀವ್ ಮಾಡಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ, ಫೇಸ್ಬುಕ್ಕಲ್ಲಿ ಒಂದು ಇತ್ತಲ ಮದ್ದು ಅಂತ ಗ್ರೂಪ್ ಇದೆ ಸರ್. ಅಲ್ಲಿ ಅವರು ಹೆಲ್ತ್ ಇಶ್ಯೂಗಳನ್ನ ಹಾಕ್ತಾರೆ. ಆವಾಗ ನಾನು ಕಮೆಂಟ್ಸ್ ಮಾಡಿ, ಈ ಥರ ಹೆಲ್ತ್ಗೆ, ಈ ಥರ ಪ್ರಾಬ್ಲಮ್ಗೆ ನಾನು ಆ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ತೊಗೊಂಡು, ಅವ್ರ ಫೋನ್ ನಂಬರ್ನ ತೊಗೊಂಡು ನಾನು ಅವ್ರ ಮನೆಗೆ ಡೆಲಿವರಿ ಕೊಡೋದನ್ನೆಲ್ಲ ಮಾಡ್ಕೊಂಡು ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಆಮೇಲೆ ಅದು ಹೋಗ್ತಾ ಚೆನ್ನಾಗಿ ಕೈ ಹಿಡಿತು ಸರ್. ಅದಾದಮೇಲಿಂದ ಈ ಫೇಸ್ಬುಕ್ಕಿಂದನೇ ನನಗೆ ಸ್ವಲ್ಪ ಜಾಸ್ತಿ ಇದಾಯಿತು. ಜಾಸ್ತಿ ಜನಕ್ಕೆ ಬಿಲೀವ್ ಮಾಡಿ ಮಾತಿಂದ ಪ್ರಚಾರ ಆಗಿ 5 ಲಕ್ಷವರೆಗೂ ಸೇಲ್ಸು ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಒಬ್ಬನ ಕೆಲ ಮಾತಾಡೋಕೆ ಆಗ್ತಿರ್ಲಿಲ್ಲ. ಸೊ ಬರೀ ಕಾಲ್ಸ್ ಬರೋದು ನಿಮ್ಗೆ? ಬರೀ ಕಾಲ್ಸ್ ಬರೋದು. ಎಲ್ಲರೂ ಇವ್ರು ಹೇಳಿದ್ರು ಇದು ತೊಗೊಳ್ಳಿ ಇದು ಕೊಡಿ ಅಂತ ಹೇಳ್ತಾನೆ ಇದ್ರು. ಆ ಟೈಮಲ್ಲಿ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ನಾನು ಒಬ್ಬನಿಗೆ ಆಗಲ್ಲ ಅಂತೇಳಿ 3 ಜನನ ಲೇಡೀಸ್ನ ಜಾಬಿಗೆ ತೊಗೊಂಡು, ಅವಾಗ ಏನೂ ಇಲ್ಲದಿದ್ದಾರೆ 3 ಜನ ಜಾಬಿಗೆ ತೊಗೊಂಡು ಒಂದು ಆಫೀಸ್ನ, ದೊಡ್ಡದು ಆಫೀಸ್ ಮಾಡ್ಬಿಟ್ಟು 18,000 ರೆಂಟು. ಆಫೀಸ್ನ ಕೀನ ತಗೊಂಡು ನಾಳೆಗೇ ಲಾಕ್ಡೌನು. ಕೀ ತೊಗೊಂಡು ನೆಕ್ಸ್ಟ್ ಡೇ ಲಾಕ್ಡೌನು? ನಾಳೆಗೇ. ಇವತ್ತು ಕೀ ತಗೊಂಡೆ. ನಾನು ಓನರ್ ಕೇಳಿದೆ, ಸರ್ ಲಾಕ್ಡೌನ್ ಆಯ್ತಲ್ಲ ಕೊಡು. ಇಲ್ಲ, ಒಂದ್ಸಲ ಆದಮೇಲೆ ಮುಗೀತು, ನೀವು ರೆಂಟ್ ಕೊಡಲೇಬೇಕು ಅಂತೇಳಿ. ಅದಾದಮೇಲಿಂದ ನಾವು ಮನೇಲೇ ಕೂತ್ಕೊಂಡು ಬಿಸ್ನೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಹೊರಗಡೆ ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಪ್ರಾಡಕ್ಟ್ನು ಜಾಸ್ತಿ ತರ್ಸೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮ ಸತೀಶ್ ಸರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಅದಾದಮೇಲಿಂದ ನಾನು ಬಿಸ್ನೆಸ್ನ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡಿ ಸರ್, ಕೊನೆಗೆ ಒಂದು 3-4 ತಿಂಗಳಲ್ಲಿ ಸರ್ 80 ಲಕ್ಷ ಪರ್ ಮಂತ್ ಸೇಲ್ಸ್ನ ತಂದೆ ಸರ್ ನಾನು. 80 lakhs. ನೀವು ನಿಮ್ಮ ಮನೆಯವರು ಇಬ್ಬರು ಸೇರಿ? ನಾನು, ನಮ್ಮ ಮನೆಯವರು, ಇನ್ನೊಂದು 3 ಜನ ಟೆಲಿಕಾಲರ್ಸು, ಅವರು ಸೇರಿಸಿ ಇದಾಯಿತು ಚೆನ್ನಾಗಿ ನಾವೇ ಪರ್ಸ್ನಲ್ ಸೇಲ್ಸ್ನ ಮಾಡ್ಕೊಂಡು ಹೋಗ್ತಿದ್ದೋ. ಯಾರೋ ಒಬ್ಬರು ಚಂದ್ರಶೇಖರ್ ಅಂತ ಅವರು, ಸರ್ ನೀವು ಒಬ್ಬರೇ ಯಾಕೆ ಮಾಡ್ತೀರಾ, ಫ್ರಾಂಚೈಸಿಗಳನ್ನ ಕೊಡಿ, ನಾನು ಮಾಡ್ತೀನಿ ಅಂತ ಐಡಿಯಾಸ್ ಬಂದರು ಅವರು. ನನಗೆ ಅವಾಗ ಅದು ಆ ಥರನೂ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಫಸ್ಟು 18%ಗೆ ಕೊಟ್ಟೆ ಸರ್ ಅವ್ರಿಗೆ ಮಾರ್ಜಿನ್ನ. ಮಾಡ್ತಾಯಿದ್ರು, ನಾನು ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾಯಿದ್ರು. ನನಗೆ ಒಂಥರ ಫೀಲ್ ಆಗೋಯ್ತು, ಪಾಪ ಅವ್ರು ಕಷ್ಟಪಟ್ಟು ಮಾಡ್ತಾವ್ರೆ, 18% ಇದೆಯಲ್ಲ ಅಂತೇಳಿ 30% ಮಾಡಿದೆ ಸರ್ ಅದನ್ನು. ಆದರೂ ಚೆನ್ನಾಗಿ ಹೋಗ್ತಿತ್ತು. ಇನ್ನೊಂದು 4-5 ಜನ ತೊಗೊಂಡಿದ್ರು, ಅವರೆಲ್ಲ ಗೊತ್ತಿರೋರೇ ತೊಗೊಂಡಿರೋದ್ರಿಂದ ನನಗೆ ಒಂಥರ ಹಾಕಿಯಾಗಿ ಕೊನೆಗೇನು ಗೊತ್ತಾ ಸರ್, ನಾನು 11 ರೂಪಾಯಿ ಇಟ್ಕೊಂಡು ಮಿಕ್ಕಿದ ಮಾರ್ಜಿನ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟೆ ಸರ್. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಮಾಡ್ತಿದ್ದಾರೆ, ನಾನು ಏನಿದೆ ಅದು ಹೇಳ್ಕೊಟ್ಟೆ, ಯಾವ ಥರ ಮಾಡಿ ಏನು ಅಂದ್ಬಿಟ್ಟು 1 ವರ್ಷ ಅವ್ರ ಹಿಂದೆ ಚೆನ್ನಾಗಿ ಕಲಿಸ್ಕೊಟ್ಟೆ. ಅದಾದಮೇಲಿಂದ ನನ್ನ ಮಾರ್ಜಿನ್ ಕಡಿಮೆ ಆದರೂ ಪರವಾಗಿಲ್ಲ, ಅವ್ರು ಮಾಡಿದ್ದು ನನಗೆ ದುಡ್ಡು ಬೇಕಂತ ಹೇಳಿದ್ರೆ ನಾನು ಸೆಲ್ ಮಾಡ್ಕೋತೀನಿ ಪರ್ಸ್ನಲಾಗಿ. ನಿಮ್ಮ ನನ್ನ ಸೇಲ್ಸು, ಅವ್ರ ಸೇಲ್ಸಲ್ಲಿ ನಂಗೆ ಒಂದು 11 ರೂಪಾಯಿ 65 ಪೈಸೆ ಸಿಗುತ್ತೆ ಸರ್ ನನಗಷ್ಟೇ. ಏನು ಎವ್ರಿ ಪ್ರಾಡಕ್ಟಲ್ಲಿ ಕೆಲವುದು ಜಾಸ್ತಿ ಇದೆ, ಕೆಲವುದು ಕಡಿಮೆ ಇದೆ. ಜಾಸ್ತಿ ಮೂವ್ ಆಗೋದೆ 11 ರೂಪಾಯಿ 65 ಪೈಸೆ ಸಿಗೋದು, ಜಾಸ್ತಿ ಹೋಗೋವಂಥದ್ದು. ಅದಾದಮೇಲಿಂದ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದೆ ಸರ್. ಈಗ ಹೇಳ್ತಾರಲ್ಲ ಸರ್ ಎಲ್ಲರೂ ಅಷ್ಟು ಲಕ್ಷ ಅಂತೇಳಿ, ಆ್ಯಕ್ಚುಲಿ ಕಡಿಮೆ ಕೊಟ್ಟಿದ್ರೆ ಅದೆಲ್ಲ ನನಗೆ ಜಾಸ್ತಿ ದುಡ್ಡು ಆಗಿರೋದು ಅದನ್ನು ಅಷ್ಟೇ. ನಾನೇನು ಗೊತ್ತಾ ಸರ್, ಅವ್ರು ಬೆಳೆದ್ರೆ ನಾವು ಬೆಳೆದಂಗೆ ಸರ್. ಈಗ ನಾನು ಈ ಕಂಪ್ನಿ ಬೇಡ ಅಂತೇಳಿ ಬೇರೆ ಸ್ಟಾರ್ಟ್ ಮಾಡಿದ್ರು, ಕಂಪ್ನಿ ನೋಡಲ್ಲ ಅವರು, ನನ್ನಿಂದ ಬರ್ತಾರೆ ಸರ್ ಅವರು. ಇವ್ರು ನಂಬ್ಕೊಂಡು ಹೋದ್ರೆ ನಾನು ಸೆಟ್ಲ್ ಆಗ್ತೀನಿ ಅನ್ನೋದು ಅವ್ರ ನಂಬಿಕೆ ಇರ್ತದಲ್ವ, ಅದಕ್ಕೇ. ಮತ್ತು ನಮ್ಗೆ ಇವಾಗ ಪ್ರೆಸೆಂಟು 9,000 ಅಪ್ಲಿಕೇಶನ್ ಬಂದಿದೆ ನಂಗೆ ಫ್ರಾಂಚೈಸಿ ಕೊಡಿ ಅಂತ ಹೇಳ್ಬಿಟ್ಟು. ಆದರೆ ನಾನೇನು ಗೊತ್ತಾ, ಫಸ್ಟ್ ಇವ್ರುಗಳು ಸೆಟ್ಲ್ ಆಗಲಿ, ಇವ್ರು ಸೆಟ್ಲ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬಿಡೋಣ ಅಂತೇಳಿ ಈಗಷ್ಟೇ ಮಂಡೆಯಿಂದ ಇನ್ನೊಂದು ಬ್ಯಾಚ್ನ ನಾವು ಬಿಡ್ತಿದ್ದೀವಿ ಸರ್. ಅದು ಇನ್ನೊಂದು 100 ಜನ ತೊಗೋತೀವಿ. ಅವ್ರು ಸೆಟ್ಲ್ ಆಗೋವರೆಗೂ ಇನ್ನೊಂದು ಬ್ಯಾಚ್ನ ಬಿಡಲ್ಲ ಸರ್ ಅದನ್ನು. ಆ್ಯಕ್ಚುಲಿ ಯಾಕಂದರೆ ಯಾರೇ ಆದರೂ ಸರ್ ನಂಬಿ ಬರೋದ್ರಿಂದ ನಾವು ಬಿಸ್ನೆಸ್ನ ಸುಮ್ಮನೆ ದುಡ್ಡುಗೋಸ್ಕರ ಅಂತ ಮಾಡಬಾರ್ದು. ಅದನ್ನು ಈ ಥರ ಸಪೋರ್ಟಿಂಗ್ ಎಲ್ಲ ಮಾಡ್ಕೊಡ್ತೀವಿ, ನಾವೇ ಇದೆಲ್ಲ ಮಾಡ್ಕೊಡ್ತೀವಿ. ಯಾವ ಥರ ಮಾಡಿದ್ರು ಸರ್, ಇದರಲ್ಲಿ ನನಗೆ ಒಳ್ಳೆಯವರು ಪರಿಚಯ ಆದರು, ಕೆಟ್ಟವರು ಪರಿಚಯ ಆದರು. ಕೆಲವ್ರು ಏನು ಮಾಡಿದ್ದಾರೆ ಅಂದರೆ,
ಬೇರೆ ಯಾವುದೋ ಲೋಕಲ್ ಬಾಟ್ಲನ್ನ ತಂದು ನಮ್ಮ ಸ್ಟಿಕ್ಕರ್ನ ತಗೊಂಡು ಡೂಪ್ಲಿಕೇಟ್ ಮಾಡಿದ್ದಾರೆ. ನಂಗೆ ಒಂದ್ಸಲ ಖುಷಿ ಅನ್ನಿಸ್ತು, ಇನ್ನೊಂದ್ಸಲ ಭಾಳ ದುಃಖ ಅನಿಸ್ತು. ಖುಷಿ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ನಾನು ಕೇಳ್ತಿದ್ದೆ ಹಿಂಗೆ ಫೇಕ್ ಮಾಡೋರೆ ಅಂದ್ಬಿಟ್ಟು ಅಂತ. ಅವಾಗ ನಂದು ಒಂಥರ ದೊಡ್ಡ ಕಂಪ್ನಿನೇ ಅಂತ ಒಂಥರ ಖುಷಿ ಆಯಿತು. ಆಯಿತಾ. ಇನ್ನೊಂದು ಬೇಜಾರು ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಫೇಕ್ ಪ್ರಾಡಕ್ಟ್ ಹೊಟ್ಟೈತೆ ಸರ್. 3 ವರ್ಷದಿಂದ ಇಲ್ದಿರೋ ಕಮೆಂಟ್ಸು ನಮ್ಮ ವಿಡಿಯೋಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ಯಾಕೆ ನಾವು ಒಳ್ಳೇದೇ ಕೊಡ್ತಿದ್ದಿಲ್ಲ, ಜನಗಳಿಗೇನು ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿದಾಗ ಯಾರೋ ಒಂದು ಪೇಷಂಟು ಸರ್ ಇದು ನಿಮ್ದು ನೋಡಿ ಅಂತ ತಂದರು. ನಾನು ಇದು ನಮ್ಮ ಥರ ಎಲ್ಲ ಸೇಮ್, ಎಲ್ಲ ಲೂಗು ಗೀಗು ಎಲ್ಲ ಸೇಮ್ ಮಾಡೋರೆ, ಡಿಟ್ಟೋ ಕುಡ್ದು ನೋಡಿದ್ರೆ ನಮ್ಮದು ಎವಿ ಕಹಿ, ಅವ್ರದ್ದು ಸ್ವೀಟ್ ಐತೆ. ಆವಾಗ ನನಗೆ ಗೊತ್ತಾಯ್ತು ಇತ್ತು ಯಾರು ಈ ಥರ ಮಾಡಿದಾರಲ್ಲ ಅಂದ್ಬಿಟ್ಟು. ಅದಕ್ಕೆ ಗೊತ್ತಾಯ್ತು ನನಗೆ ಕಮೆಂಟ್ಸ್ಗಳು ಬಂದಿರೋದು ಅಂತೇಳಿ. ಅದಾದಮೇಲಿಂದ ನಮ್ಮ ಪ್ರಶಾಂತ್ ಬಾಬು ಸರ್ ಅಂತಿದ್ದಾರೆ, ಅವರು ಒಬ್ಬರು ಪಾರ್ಟ್ನರ್ ಇದ್ದಾರೆ. ಅವರು ಗಮನಕ್ಕೆ ಬಂದ ಮೇಲೆ ಅವರು ನೀನು ತಲೆ ಕೆಡ್ಸ್ಕೊಂಡು, ನಾನೇನು ಗೊತ್ತಾ ಸರ್, ಕರುಣೆ ಜಾಸ್ತಿ ತೋರಿಸ್ಬಿಡೋದು. ಅಯ್ಯೋ ಬಿಟ್ಬಿಡಿ ಸರ್ ಹೋಗಲಿ ಏನೋ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅಣ್ಣ ನೀನು ಮಂಗಳೂರು ಹೊಟ್ಬಿಡು, ನೀನು ತಲೆ ಹಾಕ್ಬಿಡಿ ಅದಕ್ಕೆಲ್ಲ ಅಂತೇಳಿ ಅವರು ಹೋಗಿ ಖುದ್ದಾಗಿ ಅವ್ರನ್ನ ಮೈಸೂರವ್ರನ್ನೇ ಪೊಲೀಸ್ನೆಲ್ಲ ಕರ್ಕೊಂಡೋಗಿ ಅವ್ರ ಮನೇಲಿ ಅರೆಸ್ಟ್ ಮಾಡಿಸಿ ಅದು ಎಷ್ಟು ಸ್ಟಾಕ್ ಅಂದರೆ ಸರ್ 20,000, ನಮ್ಮ ಹತ್ರನೇ ಇಲ್ಲ ಅಷ್ಟು ಸ್ಟಾಕು, ಅಷ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟು 20,000 ಪೀಸ್ ರೆಡಿ ಮಾಡಿ ಇಟ್ಕೊಂಡು ಸರ್ ಅರೌಂಡ್ ಒಂದು 570 ಜನಕ್ಕೆ ಡೂಪ್ಲಿಕೇಟ್ ಹೊಟ್ಟೋಗಿತ್ತು. ಅದಾದಮೇಲಿಂದ ಅವ್ರನ್ನ ಪೊಲೀಸ್ನೆಲ್ಲ ಕರ್ಕೊಂಡೋಗಿ ಕಾರ್ಯಾಚರಣೆ ಮಾಡಿಸಿ ಅವ್ರೀಗ ಸದ್ಯಕ್ಕೆ ಜೈಲಲ್ಲಿ ಇದ್ದಾರೆ. 3-3.5 ವರ್ಷದ ಕಥೆ ಇದು. ಎಸ್ ಸರ್. ಇಷ್ಟು ರ್ಯಾಪಿಡಾಗಿ ಬೆಳೆದಿದ್ದೀರಿ. ಎಸ್ ಸರ್. ಎಷ್ಟು ಬಿಸ್ನೆಸ್ ನಮ್ಮದು ಸರ್? ಕೊತ್ತಂಬರಿ ಸೊಪ್ಪು ಇಲ್ಲದೆ ಹುಡುಗ ಇವತ್ತಿನ ಬಿಸ್ನೆಸ್ ಎಷ್ಟು ಸರ್? ನಮ್ಮದು ಟೋಟಲ್ ಟರ್ನ್ ಓವರ್ ಬಂದು 30 crore ಇಯರ್ಲಿ ಇದೆ ಸರ್. ಅದನ್ನು ನನ್ನ ಟೋಟಲ್ ಬಂದು ಒಂದು 70-75 crore ಬಿಸ್ನೆಸ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಯಾವ ಥರ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ಗೆ ಬೆಸ್ಟ್ ಪ್ರಾಡಕ್ಟ್ ಅಂತೇಳಿ 3 ವರ್ಷದಿಂದ ಅವಾರ್ಡ್ ಸಿಕ್ಕಿದೆ ಸರ್. ಬೆಸ್ಟ್ KTCCಯಿಂದ ದಿ ಬೆಸ್ಟ್ ಆಯುರ್ವೇದ ಕಂಪನಿ ಅಂತ ಹೇಳ್ಬಿಟ್ಟೇ 3 ವರ್ಷದಿಂದ ಬೆಸ್ಟ್ ಅವಾರ್ಡು ಕೊಟ್ಟಿದೆ. ಮತ್ತು ಸುವರ್ಣದವರು ಅಷ್ಟೇ ಇಂಟರ್ನ್ಯಾಷನಲ್ ಐಕಾನಿಕ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ರೀಸೆಂಟ್ಲಿ ಈಗ ಒಂದು ಲಾಸ್ಟ್ ಮಂತಲ್ಲಿ ಕೂಡ ನನಗೊಂದು ಗೌರವಾನ್ವಿತ ಡಾಕ್ಟ್ರೇಟು ಕೂಡ ಸಿಕ್ತು ಸರ್. ಒಂದು ಯೂನಿವರ್ಸಿಟಿಯಿಂದ, ಪೀಸ್ ಯೂನಿವರ್ಸಿಟಿಯಿಂದ ಬರ್ತದೆ, ಇವರಿಂದ ಗೌರವಾನ್ವಿತ ಡಾಕ್ಟ್ರೇಟ್ ಸಿಕ್ತು. ಯಾಕಂದರೆ ನಾನು ಎಷ್ಟೋ ಜನ ಲೇಡೀಸ್ಗೆ ಸರ್ ನಾನು ಜಾಸ್ತಿ ಯಾಕಂತ ಹೇಳಿದ್ರೆ ಲೇಡೀಸು ಓದಿರ್ತಾರೆ ಬಟ್ ಮನೇಲೇ ಇರ್ತಾರೆ, ಅವ್ರಿಗೆ ಜಾಬ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ಮನೇಲೇ ಕೂತ್ಕೊಂಡು ಏನಾರು ಮಾಡ್ಬೋದು ಅಂಥೇಳಿ 1,000ಕ್ಕಿಂತ ಹೆಚ್ಚು ಜನ ಮಹಿಳೆಯರಿಗೆ ನಾವು ಸ್ವಯಂ ಉದ್ಯೋಗ ಮತ್ತು ಜಾಬ್ನ ಕೊಟ್ಟು ಸರ್. ಅದರಿಂದ ಅವರು ಗುರುತಿಸಿ ನನಗೊಂದು ಡಾಕ್ಟ್ರೇಟ್, ಗೌರವಾನ್ವಿತ ಡಾಕ್ಟ್ರೇಟ್ ಅವಾರ್ಡು ಕೂಡ ಈಗ ರೀಸೆಂಟಾಗಿ ಸಿಕ್ತು. ಈ ಥರ ತುಂಬ ಅವಾರ್ಡ್ಗಳೆಲ್ಲ ಬರ್ತಿದೆ ಸರ್. ಮತ್ತು ಇನ್ನೊಂದು ನನ್ನ ವೈಫು ಕೂಡ ತುಂಬ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾರೆ. ಲಕ್ಷ್ಮಿ ಅಂತ ಸರ್. ಪ್ರೇಮ ವಿವಾಹ, ಲವ್ ಕಮ್ ಅರೇಂಜನೇ ಸರ್. ಅದನ್ನು ಓಕೆ, ಲವ್ ಕಮ್ ಅರೇಂಜ್ ಮ್ಯಾರೇಜು. ಬಟ್ ಈಗ ಯಾವ ಥರ ಮಾಡಿದ್ದೀವಿ ಅಂತ ಹೇಳಿದ್ರೆ ಸರ್, ಲೈಫ್ ಸ್ಟೈಲಿಗೆ ಯಾವ ಥರ ಅಂತ ಹೇಳಿದ್ರೆ ನನ್ನ ಹತ್ರನೇ 2 ಲಕ್ಸುರಿ ಕಾರ್ಸ್ ಇದೆ ಸರ್. ಅದನ್ನು ಮಂಗಳೂರಲ್ಲೇ ಇದೆ. ನಮ್ಮ ವೈಫ್ಗೊಂದು ನನಗೊಂದು ಲಕ್ಸುರಿ ಕಾರ್ಸ್ ಅಂತೇಳಿ. ಮತ್ತು ಇವಾಗ ನಾನು ಬಿಸ್ನೆಸ್ನ ಬಿಟ್ರೂ ಇನ್ನು ಲೈಫಲ್ಲಿ ನಾನು ಏನೂ ಮಾಡೋದು ಬೇಡ, ಆ ಥರ ಲೈಫಿಗೆ ಬೇಕಾಗಿರೋಂಥದ್ದು ಒಂದಷ್ಟು ಕಾಫಿ ತೋಟಗಳನ್ನ ಮಾಡಿದ್ದೀವಿ ಸರ್. ಅದನ್ನು ಇವಾಗ ಸದ್ಯಕ್ಕೆ 5 ಎಕರೆ ಕಾಫಿ ತೋಟ ಮತ್ತು 3 ಎಕರೆ ನಾರ್ಮಲ್ ಜಮೀನು ಬರ್ತದಲ್ಲ ಸರ್, ಈ ಥರದ್ದಿದೆ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಅಪ್ಪಂದು 5 ಪೈಸೆ ನಾನು ಯೂಸ್ ಮಾಡಿಲ್ಲ ಸರ್. PUCಯಿಂದನೂ ಓದಿರೋದಾಗಲಿ ಏನೇ ಆಗಲಿ ನನ್ನ ಸ್ವಂತದಿಂದನೇ ನಾನು ಇದು ಮಾಡಿದೆ. ನಮ್ಮ ತಂದೆ ಕೂಡ ಬ್ಯಾಂಕ್ ಎಂಪ್ಲಾಯ್, MDCC ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ ಆಗಿರೋರು. ನಾನು PUCಯಿಂದನೇ ಅವ್ರ ಹತ್ರ ದುಡ್ಡು ಕೇಳೋಕೆ ಒಂಥರ ಸಂಕೋಚ ಆಗಿ ನಾನು ಕಾಫಿ ಡೇಲಿ ವರ್ಕ್ ಮಾಡೋದಂಥ ವ್ಯಕ್ತಿ ಸರ್. ವರ್ಕ್ ಸ್ಟಾರ್ಟ್ ಮಾಡಿದ್ದೆ ಕಾಫಿ ಡೇಲಿ ಸರ್ವರ್ ಆಗಿ. ನಾನು ಬಾತ್ರೂಮು ಕ್ಲೀನ್ ಮಾಡಿದ್ದೀನಿ, ಲೋಟನೂ ಕ್ಲೀನ್ ಮಾಡಿದ್ದೀನಿ. 4,500 ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನನಗೇನು ಅನಿಸ್ತು ಅಂದರೆ ಸರ್, ಕಾಫಿ ಡೇಲಿ ಒಂದು ನನ್ನ ಸುತ್ತಮುತ್ತ ಬರ್ತಿರೋ ಕಸ್ಟಮರ್ಸ್ ಎಲ್ಲ ರಿಚ್ ಪರ್ಸನ್ಸ್ಗಳು ಬರ್ತಿದ್ರು. ಅವ್ರು ನೋಡಿ ಅವ್ರ ಕಾರ್ಗಳನ್ನ ನೋಡಿ ನಮ್ಗೆ ಯಾವ ಥರ ಆಯ್ತು ಅಂತ ಹೇಳಿದ್ರೆ ನಾವು ಯಾವಾಗ ಆ ಥರ ಆಗೋದು ಇದೊಂಥರ ಇನ್ಸ್ಪೈರ್ ಬರ್ತಿತ್ತು. ಆದರೆ ಹಂಗೆ ಲೈಫು ಅವ್ರಿಗೆ ಬಿಡಿ ನಮಗೆ ಬಿಡಿ ಅಂತ ಹೋಗ್ತಿತ್ತು ಸರ್. ಯಾವಾಗ ನಾನು ನಮ್ಮ ಮಗಳ ಪ್ರಾಬ್ಲಮ್ ಆದಾಗ 500 ರೂಪಾಯಿಗೆ ಬೆಲೆ ಎಲ್ಲ ಗೊತ್ತಾಯ್ತು ಸರ್, ಅವಾಗಿಂದ ಏನು ಮಾಡೋಕೆ ಗೊತ್ತಾ, ಈ ಜನಗಳು ದುಡ್ಡಿಗೆ ಮರ್ಯಾದೆ ಕೊಡ್ತಾರದು ಅಂತೇಳಿ ಆವಾಗ ನಾನು ಸ್ಟಾರ್ಟ್ ಮಾಡಿದೆ ಸರ್ ಬಿಸ್ನೆಸ್ನ. ನಾನು ನಿಲ್ಲಿಲ್ಲ ಸರ್, ಬಿಸ್ನೆಸ್ನ ನಾನು ತಡೆಯೋರೇ ಇಲ್ಲ ಸರ್. ನನಗೆ ಯಾರೂ ತಡೆಯೋಕ್ಕಾಗಲ್ಲ ಸರ್. ಯಾಕಂದರೆ ನಂದೊಂದು ಗೋಲ್ ಹಾಕೊಂಡಿರ್ತೀನಿ ಸರ್, ನಾನು ನಿದ್ದೆ ಮಾಡಲ್ಲ ಅದು ಮುಗಿಯೋವರೆಗೂ. ಈಗ ನಾನೊಂದು ಎಕ್ಸಾಂಪಲ್ ಯಾವುದೋ ಒಂದು ಆರ್ಮೆಹ ಪ್ರಾಡಕ್ಟ್ ಇತ್ತು ಸರ್. ಈ ಪ್ರಾಡಕ್ಟನ್ನು ನಾನು ಒಂದು ಗೋಲ್ ಸೆಟ್ ಹಾಕೊಂಡೆ. ಸ್ಟಾರ್ಟಿಂಗ್ ಇದು ಬಂದಮೇಲೆ 1 hour ರಿಸಲ್ಟ್ ಕೊಡ್ತಿದೆ ಅಂತ ಗೊತ್ತಾಯ್ತು ಈ ಪ್ರಾಡಕ್ಟು. ಅದು ಬಂದಮೇಲೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಇದು ಇಷ್ಟೊಂದು ಚೆನ್ನಾಗಿದೆಯಲ್ಲ, ಮಾರ್ಕೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಬಂದೆ. ಒಂದು 10,000 ಪೀಸ್ನ ನಾನು ಟಾರ್ಗೆಟ್ ಮಾಡಿ ಮೂವ್ ಮಾಡೋಣ ಅಂತ ನಾನು ಬಂದೆ. ನಾನು ಫ್ರಾಂಚೈಸಿ ಅವ್ರಿಗೆಲ್ಲ ಹೇಳಿದೆ. ಹೊಸ ಪ್ರಾಡಕ್ಟಲ್ಲಿ ಅವರೆಲ್ಲ ಅಕ್ಸೆಪ್ಟ್ ಮಾಡಲಿಲ್ಲ.
ಅವ್ರಿಗೆ ಹೋಗ್ತಿದ್ದೆ ಇವು ಸ್ಟಮಕೇರ್ಗಳು, ಗ್ಯಾಸ್ಟ್ರಿಕ್ ಇವೇ ಜಾಸ್ತಿ ಹೋಗ್ತಿದ್ದಲ್ಲ, ಇದು ಸಪ್ರೇಟ್ ಅಷ್ಟೇ ಮಾಡಲಿಲ್ಲ. ಅವರು ಆಗಲ್ಲ ಬಿಡಿ ಸರ್, 10,000 ಹೆಂಗಾಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ಯಾಕಾಗಲ್ಲ ಅಂತೇಳಿ ನಾನೇ ಮನೇಲಿ ಪ್ಯಾಕ್ ಮಾಡಿಸ್ಕೊಂಡು ಒಂದು ವಾರ ಬಂದೆ ಸರ್. 1 ಮಂತಲ್ಲಿ ನಾನು ಒಬ್ಬನೇ 10,000 ಪೀಸ್ನ ಮೂವ್ ಮಾಡಿಕೊಟ್ಟೆ ಸರ್. ಅದನ್ನು ಈ ಥರ ನಾನು ಹೆಂಗೆ ಅಂದರೆ ಸರ್, ಏನಾದ್ರು ಕೆಲಸ ಬೇಕಂದ್ರೆ 100% ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ ನನ್ನ ಯಾರು ಇದಲ್ಲ, ಟೋಟಲಿಗೆ 19 ಕಂಟ್ರಿ ವಿಸಿಟ್ ಮಾಡಿದ್ದೀನಿ ಸರ್. ಈಗ ಪ್ರೆಸೆಂಟ್ ನಾನು ಯಾವ ಕಂಟ್ರಿಗೆ ಹೋಗ್ಬೇಕು ಅಂತ ಆಸೆ ಇರ್ತದೆ, ಅದನ್ನು ನಾನು ಡೈರೆಕ್ಟಾಗಿ ಹೋಗ್ತೀವಿ. ಅದನ್ನು ಆ ಥರ ಜೀವನದಲ್ಲಿ ಇನ್ನೇನಿದೆ ಸರ್, ಹುಟ್ಟಿರೋದು ಒಂದು ಲೈಫು ಸರ್ ಅಷ್ಟೇ. ಅದು ನೆಕ್ಸ್ಟ್ ಜನ್ಮ ಇರ್ತೀವಿ ಅನ್ನೋದು ನಮಗೆ ನಂಬಿಕೆ ಅನ್ನೋದು ಇಲ್ಲ ಸರ್. ಅದನ್ನು ನೆಕ್ಸ್ಟ್ ಜನ್ಮ ಇದೆಯಲ್ಲ ಅಂದ್ಬಿಟ್ಟು ಇರೋದೊಂದು ಜೀವನ ಕಷ್ಟಪಡ್ತಿದ್ದೀವಿ, ಸಂಪಾದನೆ ಮಾಡ್ತಿದ್ದೀವಿ. ಜೊತೆಗೆ ಏನು ಗೊತ್ತಾ, 4 ಜನರ ಜೊತೆ ಖುಷಿ ಹಂಚ್ಕೊತೀವಿ ಸರ್. ಇವಾಗ ಅಲ್ಲಿ ನೀವು ಕೇಳಿದ್ರಲ್ಲ ಸರ್ ಫ್ರಾನ್ಸಿಸ್ ಇರೋದು ಹೆಣ್ಮಕ್ಳು ಕತೆ ಆಯಿತಾ, ಇವ್ರದ್ದೆಲ್ಲ ಹೇಳ್ಬೇಕಾದ್ರೆ ಎಷ್ಟು ನಮಗೆ ಒಂಥರ ಖುಷಿ ಅನ್ಸೋದಲ್ಲ ಸರ್. ಆ ಖುಷಿ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಸಿಗೋಲ್ಲ ಸರ್. ಅವ್ರು ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗುತ್ತೆ ಸರ್. ಒಬ್ಬರು ಮೆಸೇಜ್ ಹಾಕಿದ್ರು ಸರ್, ನಿಮ್ಮಿಂದ 1 ಕೋಟಿ ರೂಪಾಯಿ ಮನೇನ ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಸರ್, ನನಗೆ ಆಗಷ್ಟು ಅನ್ನೋದು ನನ್ನ ಮನೆ ತಗೊಂಡಾಗ ಅಷ್ಟಾಗಲಿಲ್ಲ, ಅವರು ಮನೆ ತಗೊಂಡಾಗ ಆಗಲಿಲ್ಲ. ಕಾರ್ ತಗೊಂಡ್ರು ಸರ್ ನನ್ನ ಹತ್ರ ಬರ್ತಾರೆ ಫಸ್ಟ್, ಸರ್ ನಿಮ್ಮಿಂದ ಅದು ಒಳ್ಳೆ 17-18 ಲಕ್ಷದ ಕಾರ್ ತೊಗೊಂಡಿದ್ದಾರೆ ಎಲ್ಲರೂ, ಇದು ನಿಮ್ಮಿಂದ ಅಂತೇಳಿ. ಅವ್ರಿಗೂ ಅಷ್ಟೇ ಸರ್, ನಾನು ಫ್ಯಾಮಿಲಿಯವ್ರ ಥರ ಹೋಗಿ ಅವ್ರನ್ನ ಕಲಿಸಿ ಈ ಥರ ಬಿಸ್ನೆಸ್ ಈ ಥರ ಮಾಡಿ ಅಂತ ಕಲಿಸಿ ನಾನು ಅವ್ರ ಜೊತೆನೇ ನಿಂತ್ಕೊಂಡು ವರ್ಕ್ ಮಾಡಿ. ಮತ್ತು ಫೈನಾನ್ಸ್ನೂ ಅಷ್ಟೇ, ನನಗೆ ಫಿನಾನ್ಸ್ ಮ್ಯಾನೇಜ್ ಮಾಡೋದು ಚೆನ್ನಾಗಿ ಗೊತ್ತಿದೆ ಸರ್. ಅದನ್ನು ಈಗ 1 ಲಕ್ಷ ದುಡಿದ್ರೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, 50,000 ಎಲ್ಲಿತ್ತಿಡಬೇಕು, 50,000 ನೀವೇನು ಮಾಡಿ ಅಂತ ಹೇಳಿದ್ರೆ 50,000 ಸೇವಿಂಗ್ಸ್ ಮಾಡ್ಕೊಳ್ಳಿ, ಈ ಶೇರ್ ಮಾರ್ಕೆಟಲ್ಲಿ SIP ಹಾಕಿ, ನಮಗೆ ಹಾಕಿ ಅಂತ ನಾನೇನು ಹೇಳಲ್ಲ, ಇದನ್ನು ಮುಂದೆ ಫ್ಯೂಚರ್ಗೆ ಇದಾಗುತ್ತೆ, ಇದು ಮಾಡ್ಕೊಳ್ಳಿ. 30% ಮನೆಗೆ 30,000 ಮನೆ ಖರ್ಚಿಗೆ ಇದು ಮಾಡ್ಕೊಳ್ಳಿ. 20,000 ಏನು ಗೊತ್ತಾ ಸರ್, ಲೈಫಲ್ಲಿ ಹುಟ್ಟಿರೋದು ಒಂದೇ ಸಲ, ಲೈಫ್ ಇರೋದೇ ಜನ್ಮ ಒಂದೇ ಸಲ. ಅದಕ್ಕೆ ನೀವೇನು ಮಾಡಿ, 20,000 ನೀವು ಎಂಜಾಯ್ ಮಾಡೋಕೆ ಮಾಡಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, 20,000 ತೊಗೊಂಡಾಗ 50,000 ಥರ ಉಳ್ಸೋಕೆ ಹೋಗ್ತಾರೆ ಸರ್. ಅದು ಲೈಫ್ ಅಲ್ಲ. ನಾವು ಏನೇ ಮಾಡಿದ್ರು ಸರ್, 20,000 ನಾವೇನು ಮಾಡ್ತೀವಿ ಅಂದರೆ ನಮ್ಮ ಲೈಫ್ಗೆ ನಾವು ಖುಷಿಯಾಗಿರ್ಬೇಕು ಸರ್ ಅಷ್ಟೇ. ನನ್ನ ಮನ್ಸು ಏನು ಕೇಳುತ್ತೆ ಸರ್, ಒಂದು ಆಸೆ, ಕಾರ್ ಆಸೆ ಬಿಡುತ್ತಾ, ತಗೊಳ್ಳಿ. ಆದರೆ 100 ಕೊಟ್ಟು ತಗೋಬೇಡಿ ಅಷ್ಟೇ. ಏನು 20 ರೂಪಾಯಿ ಲಾಸ್ಟಲ್ಲಿ ಇದೆ ಅದನ್ನು ನಿಮ್ಮದು ಅಂತ ಅದರಲ್ಲಿ ತೊಗೊಳ್ಳಿ, ಎಂಜಾಯ್ ಮಾಡಿ. ಈಗ ಫಾರಿನ್ಗೆ ಹೋದಾಗ ಯಾಕೆ ಸರ್ ನಮಗೆ ಖುಷಿ ಆಗುತ್ತೆ, ನೋಡ್ತೀವಿ, ಖರ್ಚು ಮಾಡ್ತೀವಿ, ನಾನು ಖುಷಿ ಆಗುತ್ತೆ. ಹೌದು, ಖರ್ಚು ಮಾಡಿದಾಗ್ಲೇ ಸರ್ ನಾನು ಜಾಸ್ತಿ ದುಡಿಬೇಕು ಅಂತ ಅನ್ಸೋದು ಸರ್. ಉಳಿಸಿದ್ರೆ ದೇವರಣೆಗೆ ಆಗಲ್ಲ. ಹೌದಾ, ನಿಜ 100% ಮಾಡಿ ನೋಡಿ. ನಾವು ಎಷ್ಟು ಖರ್ಚು ಮಾಡ್ತೀವಿ ಅಷ್ಟೇನು ಮಾಡ್ತೀವಿ ಗೊತ್ತಾ, ನೆಕ್ಸ್ಟ್ ಇನ್ನೊಂದು ನೋಡ್ತೀವಲ್ವಾ, ಅಲ್ಲಿಗೆ ದುಡ್ಡಿಲ್ಲ ಅಂದರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತೀವಿ. ಸೈಕಾಲಜಿ ಅದು 100% ಸೈಕಾಲಜಿ ಸರ್. ಅದನ್ನು ಇಲ್ಲಾಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಈಗ ನಾನೇನೇ ಮನೇಲಿ ಕೂತಿದ್ರು, ಎಲ್ಲೂ ಹೋಗಲಿಲ್ಲ ಅಂದ್ರೂ ನಮಗೇನು ಬಿಸ್ನೆಸ್ ಆಗಲ್ಲ ಸರ್. ನಾನೇನು ಗೊತ್ತಾ, ಹೊರಗಡೆ ಹೋಗ್ತೀವಿ, ಈಗ ಬೇರೆ ಕಂಟ್ರಿ ಎಲ್ಲ ಇದು ಮಾಡ್ಕೋತೀವಿ ನೋಡಿ. ಇವಾಗಲೂ ಅಷ್ಟೇ ಒಬ್ಬರು ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ ಜರ್ಮನಿಗೆ. ಚಾಮರಾಜಪೇಟೆಗೆ ಹೇಳ್ದಂಗೆ ಹೇಳ್ತಿದ್ದೆ ಸರ್, ನಮ್ಮೂರಲ್ಲೇ ಕರೆದಿಲ್ಲ ಸರ್ ನನ್ನ, ಒಂದು ಮದುವೆ ಕರೆಯಲ್ಲ, ಏನು ಕರೆಯಲ್ಲ. ಅಷ್ಟು ವೇಸ್ಟ್ ನನ್ನ ಮಗ ಅಂತ ಹೇಳಿದ್ನಲ್ಲ ಸರ್ ನಾನೇನೆ. ಅಷ್ಟು ವೇಸ್ಟ್ ಆಗಿರೋನು ಜರ್ಮನಿಯಿಂದ ನನಗೆ ಗ್ರೂಪ್ ನೀವು ಬರಲೇಬೇಕು ಅಂದ್ಬಿಟ್ಟು, ನೀವು ಬರಲೇಬೇಕು ಅಂತ ಹೇಳ್ಬಿಟ್ಟು ವೀಸಾ ಎಲ್ಲ ಅವರೇ ಮಾಡಿಸ್ಬಿಟ್ಟು ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋದ್ರೆ ಸಾಕು, ಆ ಥರ ಈ ಥರ. ಮತ್ತು ಇನ್ನೊಂದು ಏನು ಮಾಡೋದು ಅಂತ ಹೇಳಿದ್ರೆ, ನಮ್ಮ ಅತ್ತೆಯವ್ರಿಗೂ ಕೂಡ ಮನೆ ಇರಲಿಲ್ಲ, ನಮ್ಮ ವೈಫ್ ಅವ್ರ ಕಡೆಯವ್ರಿಗೂ, ಅವ್ರಿಗೂ ಒಂದು ಮನೆ ಕಟ್ಸ್ಕೊಟ್ಟಿದ್ವಿ. ಮತ್ತು ನಮ್ಮ ಅಪ್ಪ ಅಮ್ಮನಿಗೂ ನಂದು ಸ್ವಂತ ನನ್ನದೇ ಮನೆ ಮಾಡ್ಬಿಟ್ಟು, ಅವರು ಏನು ಗೊತ್ತಾ, ಅವ್ರು ಕಟ್ಸಿರೋ ಮನೇಲಿ ಇಲ್ಲ, ನನ್ನ ಮಗ ಕಟ್ಸಿದ್ರೆ ಅನ್ನೋ ಖುಷಿಗೆ ನಾನು ಕಟ್ಸ್ಕೊಟ್ಟಿರೋಂಥ ಮನೇಲೇ ಅವರು ಮೈಸೂರಿಗೆ ಬಂದು ಸೆಟ್ಲ್ ಆಗಿರೋದು ಸರ್. ಅದನ್ನು ಅವ್ರಿಗೆ ಅದೇ ಖುಷಿ ಅಷ್ಟೇ. ಮತ್ತು ಇನ್ನೊಂದು ನನಗೆ ಜಾಸ್ತಿ ಏನು ಗೊತ್ತಾ ಸರ್, ನಾನು ಸಂಪಾದನೆ ಮಾಡೋದಕ್ಕಿಂತನೂ ನನ್ನ ನಂಬಿ ಬಂದಿದ್ದಾರಲ್ಲ ಸರ್, ಇವ್ರುಗಳನ್ನ ನಾನು ಬೆಳೆಸೋದು ಅಂದರೆ ನಂಗೆ ಭಾಳ ಇಷ್ಟ ಸರ್. ಅದನ್ನು ಇಷ್ಟು ನನ್ನ ಲೈಫ್ ಸ್ಟೋರಿ ಸರ್. ಅದನ್ನು ಸೂಪರ್. ಸೊ ಈಗ ಮಂಗಳೂರು ಸೆಟ್ಲ್ ಆಗಿದ್ದೀರಿ? ಮಂಗಳೂರು ಸೆಟ್ಲ್ ಆಗಿದ್ದೀನಿ ಸರ್. ಅದನ್ನು ಏನು ಪ್ರಾಡಕ್ಟ್ ಅಂದರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಏನಿದು? ಸರ್ ಆ್ಯಕ್ಚುಲಿ ಇವೆಲ್ಲ ಮ್ಯಾನುಫ್ಯಾಕ್ಚರ್ಡ್ ಬಂದು ಬ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ಆಗುತ್ತೆ ಸರ್, ಒಂದು ಬ್ಯಾಚು. ಕೆಲವು ಉಡುಪಿಲಿ ಮಾಡಿಸ್ತೀವಿ, ಕೆಲವು ರಾಜಸ್ಥಾನಲ್ಲಿ ಕ್ಯಾಪ್ಸೂಲ್ಸ್ಗಳೆಲ್ಲ ಅಲ್ಲಿ ಚೆನ್ನಾಗಿ ಬರ್ತದೆ. ಮತ್ತು ಇಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಜಾಸ್ತಿ ಇರ್ತದೆ, ಅಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ರಾಜಸ್ಥಾನಿಂದನೂ ಕೂಡ ತರಿಸ್ತೀವಿ ಸರ್. ನಮ್ಮದು ಫಾರ್ಮುಲಾ, ಅದನ್ನು ನಾವು ಈ ಥರ ಆಯುಷ್ ಲೈಸೆನ್ಸ್ನ ತೊಗೊಂಡು. ಸೊ ನೀವು ಲೈಸೆನ್ಸ್ಡ್, ರಿಜಿಸ್ಟರ್ಡ್ ಪ್ರಾಪರ್? 100% ಸರ್. ಇಲ್ಲಾಂದರೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ತುಂಬ ಟಫ್ ರೂಲ್ಸ್ ಇದೆ ಸರ್. ಇದನ್ನು ನಮ್ಮ ಆಯುಷಿಂದ ಲೈಸೆನ್ಸ್ನ ತೊಗೊಂಡು ನೋಡಿ, ಇಲ್ಲಿ ಯಾವ ಥರ ರೆಡಿ ಮಾಡ್ಬೇಕು ಅನ್ನೋದನ್ನ ಪ್ರಾಡಕ್ಟ್ ಇದೆ. ಈಗ ಒಂದು ಸ್ಟಮಕ್ ಕೇರ್ನ ಈ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ಥರ ಮಾಡ್ಬೇಕಂತಲೇ ಒಂದು ಗೌರ್ಮೆಂಟ್ ಸೀಲ್ ಸಿಗ್ನೇಚರ್ ಇರೋದನ್ನ ಅಪ್ರೂವಲ್ ಮಾಡಿಸ್ತದೆ. ಇದನ್ನು ನಾವು ಫೈಲ್ನ ತೊಗೊಂಡಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡಿಬಿಟ್ಟು, ನಮ್ಮ ಹತ್ರ ಫ್ಯಾಕ್ಟ್ರಿ ಇರಲ್ಲ, ನಾವು ಮಾಡೋಕ್ಕಾಗಲ್ಲ ಫ್ಯಾಕ್ಟ್ರಿಗಳನ್ನ, ಅದು ತುಂಬ ಕಷ್ಟ ಮೇಂಟೈನ್ ಮಾಡೋದು. ಈ ಫಾರ್ಮುಲಾನ ಮಾಡಿಕೊಡಿ ಅಂತೇಳಿ
ನಾವು ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಅವರು ನಮಗೆ ಅಗ್ರಿಮೆಂಟ್ ಮಾಡಿಕೊಂಡು ರೆಡಿ ಮಾಡಿ ಕೊಡ್ತಾರೆ, ನಾವು ಅದನ್ನು ಮಾರ್ಕೆಟ್ ಮಾಡ್ತೀವಿ ಸರ್. ಅದನ್ನು ಲಿವೈಸ್ ಜೀನ್ಸ್ ಪಿಣಿಯಲ್ಲಿ ಮಾಡ್ತಾರಲ್ಲ ಆ ಥರ. ಎಸ್ ಸರ್. ಸೊ ಲಿವೈಸ್ನವ್ರು ಏನು ಮಾಡ್ತಾರೆ, ಔಟ್ಸೋರ್ಸ್ ಕೊಡ್ತಾರೆ, ಸ್ಪೆಸಿಫಿಕೇಶನ್ಸ್ ಕೊಡ್ತಾರೆ. ಸೊ ಅದನ್ನ ನಾವು ರೆಡಿ ಮಾಡಿಕೊಡ್ತಾರೆ, ಲಿವೈಸ್ ಅದನ್ನ ಸೇಲ್ ಮಾಡ್ತಾರೆ. ಹೌದು, ಮ್ಯಾನುಫ್ಯಾಕ್ಚರ್ ಕೊಟ್ಬಿಟ್ಟು ಅದನ್ನು ನಾವು ರೆಡಿ ಮಾಡಿಸಿ ಇದು ಮಾಡ್ಕೋತೀವಿ ಸರ್ ಅದನ್ನು. ಓಕೆ, ಸೂಪರ್ ನಡೀತಾ ಇದೆ. ಒಟ್ಟು ಎಷ್ಟು ಪ್ರಾಡಕ್ಟ್ ಇದೆ ಸರ್? ಟೋಟಲ್ ಒಂದು 20 to 25 ರೇಂಜ್ ಆಫ್ ಪ್ರಾಡಕ್ಟ್ ಇದೆ. ಮತ್ತು ರೀಸೆಂಟಾಗೂ ಕೂಡ ಒಂದೊಳ್ಳೆ ಪ್ರಾಡಕ್ಟ್. ಮತ್ತು ನಾನು ಪ್ರಾಡಕ್ಟ್ ಯಾವ ಥರ ತರಿಸ್ತೀನಿ ಅಂದರೆ ಸರ್, ಫಸ್ಟ್ ಏನಾರು ಪ್ರಾಡಕ್ಟ್ ರೆಡಿ ಮಾಡಿಸಿದ್ರೆ ನಾನೇ ಫಸ್ಟ್ ಯೂಸರು. ನನಗೆ ಒಳ್ಳೆ ಖುಷಿ ಬಂತು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಅಂದರೆ ನಮ್ಮ ಫ್ರೆಂಡ್ಸ್ಗೆ ಕೊಡ್ತೀನಿ ಅದನ್ನು. ಅವ್ರಿಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಫ್ರಾಂಚೈಸಿ ಅವ್ರಿಗೆಲ್ಲ ಕರೆದು ಈ ಥರದೊಂದು ಪ್ರಾಡಕ್ಟ್ ಈ ಥರ ರಿಸಲ್ಟ್ ಇದೆ ಅಂತ ಹೇಳಿ ಸ್ಯಾಂಪಲ್ ಕೊಡ್ತೀವಿ. ಅದಾದಮೇಲಿಂದ ಎಲ್ಲರಿಗೂ ಓಕೆ ಆದಮೇಲೆ ಬರೀ ಫಸ್ಟ್ 100 ಪೀಸ್ ಮಾತ್ರ ಮಾಡಿಸ್ಕೋತೀವಿ. ಅದನ್ನು 100 ಪೀಸ್ನ ತೊಗೊಂಡು ಕಸ್ಟಮರ್ಗೆ ಕೊಡ್ತೀವಿ. ಅದನ್ನು ನಮ್ದೆಲ್ಲ ಆದಮೇಲೆ ಕಸ್ಟಮರ್ ಕೊಡ್ತೀವಿ. ಕಸ್ಟಮರ್ ಎಲ್ಲ ಓಕೆ ಅಂದ್ಬಿಟ್ಟು ರೀಆರ್ಡ್ರ್ ಕೊಟ್ಟಾಗ ಮಾತ್ರ ನಾವು ಅದನ್ನು ಅಪ್ರೂವಲ್ ಕೊಡೋದು ಸರ್. ಅದನ್ನು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕಾಂಪ್ರೋ ಅನ್ನೋದೇ ಇಲ್ಲ ಸರ್. ಎಷ್ಟೋ ಕಡೆ ಏನು ಗೊತ್ತಾ ಸರ್, ಫೇಕ್ ಕಳಿಸ್ಬಿಟ್ಟಿದ್ರು ನಮಗೂ. ಕಂಪ್ನಿಯವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಪೈಲ್ಸ್ ಕೇರ್ದು ಟ್ಯಾಬ್ಲೆಟ್ ಇದೆಯಲ್ಲ ಸರ್, ಇದರಲ್ಲಿ 300 ರೂಪಾಯಿದು ಇಂಗ್ರೀಡಿಯೆಂಟ್ಸ್ ಇರೋದು ಒಂದು ಹರ್ಬ್ಸ್ ಇದೆ ಸರ್. 60 ರೂಪಾಯಿದು ಹರ್ಬ್ಸ್ ಇದೆ. ಇವ್ರೇನು ಮಾಡ್ಬಿಟ್ಟವ್ರೆ ಅಂತ ಹೇಳಿದ್ರೆ, ನಾನು ಅಗ್ರಿಮೆಂಟ್ ಆಗಿದ್ದು 300 ರೂಪಾಯಿಗೆ. ಅವ್ರೇನು ಮಾಡಿದ್ರು ಅಂದರೆ 1 ಬ್ಯಾಚ್ 2 ಬ್ಯಾಚ್ ಆ ಥರ ಕಳಿಸ್ಬಿಟ್ಟು ಇನ್ನೊಂದು ಬ್ಯಾಚ್ ಏನು ಮಾಡಿದ್ರು ಅಂದರೆ 60 ರೂಪಾಯಿದು ಹಾಕ್ಬಿಟ್ಟಿದ್ದಾರೆ. ನಾನು ಬಂದಾಗ ಏನು ಮಾಡ್ತೀನಿ ಗೊತ್ತಾ, 2 ಬಾಟ್ಲ್ ಎಲ್ಲರೂ ಪಿಕ್ ಮಾಡ್ತೀನಿ ಸರ್. ಹಿಂಗೆ ರ್ಯಾಂಡಮಾಗಿ ಪಿಕ್ ಮಾಡಿ ನಾನು ತೆಗೆದು ಓಪನ್ ಮಾಡಿ ನೋಡ್ತೀನಿ. ಆವಾಗ ಅವರು ಸಿಕ್ತು. ನಾನು ಅವಾಗೇನು ಗೊತ್ತಾ, ಕಂಪ್ನಿಗೆ ವಾಪಸ್ ಮಾಡೋದು, ಫೈಟ್ ಮಾಡೋದು ಇವೆಲ್ಲ ವೇಸ್ಟ್ ಸರ್. ನನ್ನ ಕಂಪ್ನಿನ ಜೊತೆ ಕಟ್ ಮಾಡಿ, ಅವ್ರ ಬಾಂಧವ್ಯನೇ ಕಟ್ ಮಾಡಿ ಎಂಟೈರ್ ಇಲ್ಲ ಅಂದ್ರೂ ಒಂದು 3 to 4 ಸಾವಿರ ಪೀಸ್ನ ಸರ್ ನಾನೇ ಬರ್ನ್ ಮಾಡಿಸ್ಬಿಟ್ಟೆ. ಇದು ಕಸ್ಟಮರ್ಗೆ ಹೋಗ್ಬಾರ್ದು ಅಂತ ಕೆಲವ್ರು ಹೇಳಿದ್ರು. ಬಂದಿದೆ ಕೊಟ್ಬಿಡಿ, ಇದರಲ್ಲೂ ಏನಾಗಲ್ವಲ್ಲ, ಚೆನ್ನಾಗೇ ಇದೆಯಲ್ಲ ಅದನ್ನು ಕೊಟ್ಬಿಡಿ ಅಂತ ಹೇಳಿದ್ರು. ಗೊತ್ತಿಲ್ಲದೇ ಮಾಡೋದು ತಪ್ಪು ಮಾಡ್ಬೋದು ಸರ್. ಗೊತ್ತಾದ್ಮೇಲೂ ನಾನು ಕಸ್ಟಮರ್ಸ್ಗೆ ಇದು ಮಾಡಲ್ಲ ಅಂತೇಳಿ ಕಂಪ್ಲೀಟಾಗಿ ಅದೆಲ್ಲ ನಾನು ಫೋಟೋಗಳು ಕಳ್ಸ್ಕೊತೀನಿ ಸರ್. ಎಂಟೈರ್ ಬರ್ನ್ ಆಗೋಯ್ತು. ಎಷ್ಟೋ ಇದೇ ಥರ ಸರ್, ಒಂದು 50-60 ಲಕ್ಷದ ಸ್ಟಾಕ್ಗಳನ್ನ ನಾನು ಬರ್ನ್ ಮಾಡ್ಬಿಡ್ತೀನಿ ಸರ್. ನನಗೇನೇ ಆದರೂ ಏನು ಗೊತ್ತಾ ಸರ್, ನೇಮ್ ಮುಖ್ಯ ಸರ್. ಆಯುರ್ಬ್ರಹ್ಮ ಅಂತ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ ಅಂದರೆ ಸರ್, ಅದನ್ನು ಆ ಕಷ್ಟ ನಮಗೆ ಗೊತ್ತಿದೆ. ಬೆಳಗ್ಗೆ ಆದರೂ ಸಂಜೆ ಆದ್ರೂ ವರ್ಕು ಅಂತೆಲ್ಲ ಮಾಡಿ, ಜೊತೆಗೆ ಈ ಫ್ರಾಂಚೈಸರ್ಗೂ ಒಂದು ಮಗುಗೆ ಹೇಳ್ಕೊಡ್ತಾರಲ್ಲ ಸರ್, ಆ ಥರ ಬಿಸ್ನೆಸ್ನ ಹೇಳ್ಕೊಟ್ಬಿಟ್ಟು ಮಾಡಿಸೋಂಥದ್ದು ಸರ್. ನೀವು ಅಷ್ಟು ಜನ ಕೇಳಬೇಕಾದ್ರೆ ಫ್ರಾಂಚೈಸಿದು ನಂದು ಇಷ್ಟು ಸೇಲ್ಸು ಅಂತೀರಿ ಸರ್. ಅದಕ್ಕಿಂತ ಮೊದಲೇ ಅವ್ರು ಹೇಳ್ತಿದ್ದೇನು ಗೊತ್ತಾ, ಪ್ರಾಡಕ್ಟ್ನ ರಿಸಲ್ಟ್ ನೋಡ್ಬಿಟ್ಟು ನಾನು ಬಿಸ್ನೆಸ್ನ ತೊಗೊಂಡಿದ್ದೆ ಅಂತಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಫ್ರಾಂಚೈಸಿಯವರು ಪ್ರಾಡಕ್ಟ್ನ ಯೂಸ್ ಮಾಡಿರೋರನ್ನೇ ನಾವು ನಮ್ಮ ಹತ್ರ ಬಂದು ಫ್ರಾಂಚೈಸಿ ತೊಗೋತೀವಿ ಅಂತ ಹೇಳಿರಿ ಸರ್. ಅಷ್ಟು ಪವರ್ ಬಂದು ನಮ್ಮ ಆಯುರ್ವೇದದಲ್ಲಿ ಇದೆ ಸರ್. ನಾವೆಲ್ಲ ಏನು ಗೊತ್ತಾ ಸರ್, ಕಾಂಪ್ರೋ ಇಲ್ಲ, ಇದರಲ್ಲಿ ಒಂದು ಅಶ್ವಗಂಧ ಅಂತ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಸರ್. ಅಶ್ವಗಂಧ ಹೌದು 30 ರೂಪಾಯಿಗೂ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ನಾವು ತರಿಸೋದು 1470 ರೂಪಾಯಿ per kg ಅಶ್ವಗಂಧ. ಅಷ್ಟು ಕ್ವಾಲಿಟಿಯನ್ನು ತರಿಸೋದ್ರಿಂದ ರಿಸಲ್ಟು ಹಾಗೆ ಕ್ವಾಲಿಟಿಯಾಗಿ ಬಂದೇ ಬರುತ್ತೆ ಸರ್. ಅಷ್ಟು ಬೆಟರ್ ಅಂದರೆ ಬೆಟರ್ ರಿಸಲ್ಟ್ ಇರೋಂಥ ಪ್ರಾಡಕ್ಟ್ಗಳು ಸರ್. ಎನಿ ಡಿಸೀಸ್ ಸರ್, ನೀವು ಏನೇ ಡಿಸೀಸ್ ಅಂತ ಹೇಳ್ಕೊಂಡು ಬರ್ತೀರಲ್ವ, ನಿಮಗೆ ನಾವು ಒಳ್ಳೆ ಸಜೆಷನ್ ಡಾಕ್ಟ್ರು ಕೂಡ ಇದ್ದಾರೆ ನಮ್ಮ ಇದರಲ್ಲಿ. ಅವ್ರ ಹತ್ರನೂ ಕೂಡ ಸಜೆಷನ್ ಕೊಡಿಸ್ಬಿಟ್ಟು ಅವ್ರಿಗೆ ಬೆಸ್ಟ್ ಅಂದರೆ ಬೆಸ್ಟ್ ಕ್ಯೂರಬಲ್ ಮಾಡೋವರೆಗೂ ರಿಸಲ್ಟ್ ಬರುತ್ತೆ ಸರ್. ಇದನ್ನು ಜಸ್ಟ್ 1 ಯೂಸ್ಗೆ ಸರ್, ಇವ್ರು ಬಿಲೀವರ್ ನಾಟು. ಉದಾಹರಣೆಗೆ ಪೈಲ್ಸ್ಗೆ ಸರ್ ಎಕ್ಸಾಂಪಲ್, ಪೈಲ್ಸ್ ಎಷ್ಟೋ ವರ್ಷದಿಂದ ಸರ್ ಒಬ್ಬ ವ್ಯಕ್ತಿ ಅವ್ರು ಬಂದು IAS ಅಧಿಕಾರಿ ಸರ್. ಅವ್ರು ಕೇಳ್ತೀನಿ, ಅವ್ರು ಓಕೆ ಅಂದರೆ ಅವ್ರ ಹತ್ರ ನಾನು ಬೈಟ್ ಕಳಿಸ್ತೀನಿ ಸರ್. ಅದನ್ನು ಆ ವ್ಯಕ್ತಿ ನನಗೊಂದ್ಸಲ ಫೋನ್ ಮಾಡಿದ್ರು, ದಿಸ್ ಇಸ್ ಬರತ್ತನ್ರಿ. ಎಸ್ ಸರ್ ಅಂತ ಹೇಳಿದೆ. ಸ್ಟಮಕ್ ಕೇರ್ ಆ್ಯಂಡ್ ಪೈಲ್ಸ್ ಕೇರ್ ಇಸ್ ಯುವರ್ ಪ್ರಾಡಕ್ಟ್, ನಿಮ್ಮದೇ ಪ್ರಾಡಕ್ಟ್ ಅಂತ ಕೇಳಿದ್ರು. ಹೌದು ಸರ್, ಹೇಳಿ ಸರ್. ನಂಗೊಂದು ಭಯ, ಅಯ್ಯೋ DC ಮಾತಾಡ್ತಾರೆ, ನನಗೆ ಏನಾಗಿತ್ತೋ ಅದೇನೋ, ಅಯ್ಯೋ ಏನು ಮಾಡೋದು ಏನೂ ಗೊತ್ತಿಲ್ಲವಲ್ಲ ಸರ್. ಆ ಥರ ಹೇಳಿ ಸರ್ ಅಂದರೆ, ವಾಟ್ ಎ ಪ್ರಾಡಕ್ಟ್ ಮ್ಯಾನ್ ಅಂತ ಹೇಳ್ಬಿಟ್ಟು ನನಗೆ ಆಂಬುಲೆನ್ಸು ಕರ್ಕೊಂಡು ಹೋಗೋದು ಪೈಲ್ಸ್ಗೆ ನಾನು ತಡ್ಕೊಳಕ್ಕಾಗದೆ ಒದ್ದಾಡಿ ಆಂಬುಲೆನ್ಸ್ ಅಪೋಲೋ ಹಾಸ್ಪಿಟ್ಲಿಗೆಲ್ಲ ಹೋಗಿ ಆಪ್ರೇಷನ್ ಎಲ್ಲ ಮಾಡಿಸಿದ್ರು 2-3 ವರ್ಷ ಆದ್ರೂ ಕ್ಯೂರ್ ಆಗದೆ ಇರೋದು. ಬರೀ 2 ದಿನಕ್ಕೇನೆ ಕ್ಯೂರ್ ಆಗೋಯ್ತಲ್ಲ, ಆ ಥರ ಏನೋ ಮಾಡಿದರೆ ಪ್ರಾಡಕ್ಟು. ಅಷ್ಟು ಅವರು ಎಷ್ಟು ಸ್ಟೆರಾಯ್ಡ್ ಏನೇ ಯೂಸ್ ಮಾಡಿದ್ರು ಪೇನ್ ಹೋಗದೆ ಇರೋದು ಸರ್. ನಮ್ಮ 2 ಪ್ರಾಡಕ್ಟು, ಈ 2 ಪ್ರಾಡಕ್ಟಲ್ಲಿ ಪೈಲ್ಸ್ನ ಗುಣ ಆಗೋಯ್ತು. ಅವ್ರು ಬಂದು ನೀನು ಎಲ್ಲಿದೆ ಹೇಳು ಅಂತೇಳಿ ಅವರೇ ಬಂದು ಮೈಸೂರಿಗೆ ನನಗೆ ಕಾಫಿ ಕೊಡಿಸ್ಬಿಟ್ಟು ನನಗೆ ವಿಶ್ ಮಾಡಿಬಿಟ್ಟು ಹೋದ್ರು ಸರ್. ಅಷ್ಟು ಒಳ್ಳೆ ಪ್ರಾಡಕ್ಟ್ಸ್ ಸರ್. ಅದನ್ನು ಇದು ಪೈಲ್ಸ್ ಕ್ವಿಕ್ ರಿಸಲ್ಟ್ ಸರ್, ನೋ ಸೈಡ್ ಎಫೆಕ್ಟು. ಆದರೆ ಇದು ಹೆಂಗೆ ವರ್ಕ್ ಆಗುತ್ತೆ, ಯಾಕೆ ಬಂತು ನಾವು ರೂಟು ತಿಳ್ಕೊಂಡಿರ್ತೀವಿ ಸರ್. ಅದನ್ನು ಪೈಲ್ಸ್ ಯಾಕೆ ಬಂತು, ಅದ್ರ ಮೂಲ ಹುಡಿಕೊಂಡೋದ್ರೆ ಸರ್, ಆ ಮೂಲ ವಾಸಿ ಮಾಡಿದ್ರೆ ಏನಾಗುತ್ತೆ, ಪೈಲ್ಸು ಕೂಡ ಆಟೋಮೆಟಿಕ್ಕಾಗಿ
ಸಮಸ್ಯೆ ಹೋಗುತ್ತೆ. ನಾನು ಡಾಕ್ಟ್ರುಗಳಿದಾರಲ್ಲ ಅವ್ರಗಳ ಜೊತೆ ಸಿಟ್ಟಿಂಗ್ಸ್ ಕೂತಾಗ, ನಮ್ಮ R&D ಇವರಲ್ಲಿ ಅವ್ರ ಹತ್ರ ಸಿಟ್ಟಿಂಗ್ಸ್ ಕೂತಾಗ ಈ ಪೈಲ್ಸ್ ಯಾಕೆ ಬರುತ್ತೆ ಅಂತ ಅವ್ರನ್ನೇ ಕೇಳ್ತೀನಿ ಅಷ್ಟೇ. ನನಗೂ ಸ್ವಲ್ಪ ಮಾಹಿತಿ ಗೊತ್ತಷ್ಟೇ. ಪೈಲ್ಸ್ ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ, ಏನಕ್ಕೆ ಬರ್ತದೆ, ಅದಕ್ಕೆ ನಾವೇನು ಮಾಡಿದ್ರೆ ರಿವರ್ಸ್ ಆಗುತ್ತೆ, ಆ ಥರ ರಿವರ್ಸ್ ಆಗೋದು ನೋಡ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಕ್ವಾಲಿಟಿ ಆಗಿರೋಂಥದ್ದು ಮತ್ತು ಬಾಡಿ ಡಿಟಾಕ್ಸ್ ಮಾಡಿಸೋಂಥದ್ದು ಎಲ್ಲ ನಾವು ಕಂಪ್ಲೀಟಾಗೆಲ್ಲ ಮಾಡಿಸ್ಬಿಟ್ಟು ಕ್ಯೂರಬಲ್ ಸರ್. 1 or 2 ಡೇಸಲ್ಲಿ ಬೆಸ್ಟ್ ರಿಸಲ್ಟ್ ಫಾರ್ ಪೈಲ್ಸ್ಗೆ ಸರ್. ಎರಡೂ ಕೂಡ ತಗೊಳ್ಳೋದ್ರಿಂದ ಬೆಸ್ಟ್ ರಿಸಲ್ಟ್ ಸರ್. ಹಾಗೆಯೇ ಗ್ಯಾಸ್ಟ್ರಿಕ್ ಅಂತ ಬಂದಾಗ ಇದು ಕಾಮನ್ ಸರ್. ಇದು ಎಲ್ಲದಕ್ಕೂ ನಮ್ಮದು ಕಾಮನ್. ಇದು ಏನೇ ಕಾಯಿಲೆ ಬಂದ್ರೂ ಬೇರೆ ಪ್ರಾಡಕ್ಟ್ ಎಲ್ಲ ಸಪ್ಲಿಮೆಂಟ್ಸ್ ಅಷ್ಟೇ. ಇದು ಕಾಮನ್ ಆಗಿ ಇರೋವಂಥದ್ದು ಗ್ಯಾಸ್ಟ್ರಿಕ್. ಹೌದು, ಗ್ಯಾಸ್ಟ್ರಿಕ್ ಆಗಲಿ, ಮಂಡಿ ನೋವಾಗಲಿ, ಪೈಲ್ಸ್ ಆಗಲಿ, ಕಿಡ್ನಿ ಸ್ಟೋನ್ ಆಗಲಿ, ಶುಗರ್ ಆಗಲಿ ಕಾಮನ್ ಆಗಿ ಕೊಡ್ತೀವಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಈಗ ಮಂಡಿ ನೋವು ಬರ್ತದೆ. ಎಷ್ಟೋ ಜನ ಹೇಳಿದ್ರಲ್ಲ ಮಂಡಿ ನೋವು ಕಡಿಮೆ ಆಯಿತು, ಅದಕ್ಕೋಸ್ಕರ ನಾ ಬಂದೆ, ಕೂತ್ಗೆ ನೋವು ಕಡಿಮೆ ಆಯಿತು ಅಂತೇಳಿ. ಈ ಎರಡು ಕಾಂಬಿನೇಷನ್ ಸರ್. ವಾತ ದೋಷನ ನಿವಾರಣೆ ಮಾಡೋ ಕೆಲಸನ ಇದು ಗಟ್ಸ್ ಕೇರ್ ಮಾಡುತ್ತೆ ಸರ್. ಅದರಿಂದನೇ ಮಂಡಿ ನೋವುಗಳಾಗಲಿ, ಕೂತ್ಗೆ ನೋವಾಗಲಿ, ಬೆನ್ನು ನೋವಾಗಲಿ ಅದು ಮೂಲ ಬಂದು ವಾತ ದೋಷನೇ ಆಗೋದು ಸರ್. ಅದಕ್ಕೆ ವಾತ ಸಂಧಿವಾತ, ಆಮವಾತ ಅಂತ ಕರೀತಾರೆ ಗೊತ್ತಾ, ಅದೇ ವಾತ ಅಂತ ಹೇಳೋದು. ಡ್ರೈ ಆಗೋಂಥದ್ದು. ಈಗ ತುಪ್ಪ ಇಟ್ಟರೆ ಡ್ರೈ ಆಗುತ್ತೆ, ಕೊಬ್ಬರಿನ ಡ್ರೈ ಆಗುತ್ತಲ್ವ, ಅದೇ ಥರ ನಮ್ಮ ಮೂಳೆಯಲ್ಲಿರೋ ಜೆಲ್ಲು ಡ್ರೈ ಆಗುತ್ತೆ. ಆ ಡ್ರೈ ಆದಾಗ ಅದು ವಾತದೋಷದಿಂದ ಡ್ರೈ ಆಗೋದು. ಆ ಡ್ರೈ ಆದಾಗ ಸ್ಮೂತ್ ಆಗಿದ್ದಾಗ ಆಡುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಇಟ್ಕೊಳ್ಳುತ್ತೆ, ಕಟ್ ಅನಿಸುತ್ತೆ, ಅವಾಗ ಮೂಳೆ ಸವಿತು ಅನ್ಸುತ್ತೆ, ಈ ಥರ ಆಗುತ್ತೆ. ಅದು ವಾತದೋಷ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮಾತ್ರೆ ತಗೋತಾರೆ, ಇಂಜೆಕ್ಷನ್ ತಗೋತಾರೆ, ಕೆಲವು ಆಯುರ್ವೇದ ಪ್ರಾಡಕ್ಟ್ಸೇ ತಗೋತಾರೆ. ಅದು ತಾತ್ಕಾಲಿಕ. ಇವತ್ತು ತಗೊಂಡಿರ್ತಾರೆ, ಕಡಿಮೆ ಆಗುತ್ತೆ, ನಾಳೆ ಬರುತ್ತೆ. ಆದರೆ ನಾವು ಏನು ಮಾಡ್ಬೇಕಂದ್ರೆ ಸರ್, ದೋಷನ ನಿವಾರಣೆ ಮಾಡಬೇಕಷ್ಟೇ. ಆ ವಾತದೋಷನ ನಿವಾರಣೆ ಮಾಡುವಂಥದ್ದು ಇದು ಗಟ್ಸ್ ಕೇರು ಕ್ಲಿಯರ್ ಮಾಡುತ್ತೆ. ಗಟ್ಸ್ ಅಂದರೆ ಸರ್ ಬಾಯಿಂದ ಬುಧದ್ವಾರದವರೆಗೂ ಏನು ಪೈಪ್ ಇರುತ್ತೆ ಅದನ್ನು ಕ್ಲೀನ್ ಮಾಡುವಂಥದ್ದೇ ಗಟ್ಸ್. ಇದನ್ನು ಬಾಡಿ ಡಿಟಾಕ್ಸ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡ್ಕೊಳ್ಳುತ್ತೆ, ಇದನ್ನು ವಾತದೋಷ ನಿವಾರಣೆ ಮಾಡ್ಕೊತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇದು 3-4 ತಿಂಗಳು ಟೈಮ್ ತೊಗೊಳುತ್ತೆ ಇದನ್ನು ವಾತದೋಷ ಕ್ಲಿಯರ್ ಮಾಡೋಕ್ಕೆ. ಅಲ್ಲಿವರೆಗೂ ತಡ್ಕೊಳ್ಳಲ್ಲ ಸರ್ ಯಾರನ್ನು. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಆರ್ಥೋ ಕೇರ್ ಪೌಡ್ರ್ ಅಂತ ಮಾಡಿದೆವು. ಇದು ಯಾವ ಥರ ಅಂತ ಹೇಳಿದ್ರೆ, ಈಗ ನಿಮಗೆ ಎಲ್ಲೋ ಕೈ ನೋವು ಇದೆ ಅಂದ್ಕೊಳ್ಳಿ, ಸ್ವಲ್ಪ ಬಿಸಿನೀರನ್ನ ಒದ್ದೆ ಮಾಡ್ಬಿಟ್ಟು ಇಟ್ಕೊಂಡ್ರೆ ರಿಲೀಫ್ ಆಗುತ್ತೆ ಗೊತ್ತಾ ಸರ್. ಯಾಕೆ ಅಂತ ಹೇಳಿದ್ರೆ ಏನು ಗಟ್ಟಿಯಾಗಿರ್ತದೆ ಅದು ಬಿಸಿ ಶಾಖಕ್ಕೆ ತೆಳುವಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆರಾಮ್ ಅನಿಸ್ತದೆ. ಆ ಥರ ಇದಕ್ಕೆ ನಾವೇನು ಪ್ಲ್ಯಾನ್ ಮಾಡೋದು ಅಂತ ಹೇಳಿದ್ರೆ ಸರ್, ಅದಕ್ಕೂ ಏನು ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಹೀಟ್ ಆಗುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿಸಿ ಇದಕ್ಕೆ. ಎಕ್ಸಾಂಪಲ್ ಇದಕ್ಕೆ ಮರಿಂಗೋ ಅಂದರೆ ನುಗ್ಗೆ ಸೊಪ್ಪು ಹಾಕಿರ್ತಾರೆ, ಶುಂಠಿ ಹಾಕಿರ್ತಾರೆ, ಅರಿಶಿನ ಹಾಕಿರ್ತಾರೆ. ಈ ಥರದ್ದು ಉಷ್ಣ ಪದಾರ್ಥನ ನಾವು ಕೊಟ್ಬಿಟ್ಟು ಅದು ಹೋಗಿ ಏನು ಮಾಡುತ್ತೆ ಅಂದರೆ ಇದನ್ನು ಸ್ವಲ್ಪ ತೆಳು ಮಾಡಿರ್ತದೆ, ಪೇಯ್ನ್ ರಿಲೀಫ್ ಆಗಿರ್ತದೆ. 3 ತಿಂಗಳವರೆಗೂ ಸಪ್ಲಿಮೆಂಟ್ರಿನ ಇದನ್ನು ತೊಗೊಂಡು ಪೇಯ್ನ್ 100% ಸರ್. ಇದೆಷ್ಟು ವಂಡರ್ಫುಲ್ ಪಾರ್ಟ್ ಅಂದರೆ, ಈ ಗಂಟ್ಲು ನೋವು ಬಂದರೆ ಹೊಟ್ಟೋಗ್ತಿದೆ. ಈಗ ಗಂಟ್ಲು ನೋವು ಗೊತ್ತಿಲ್ಲ, ಸುಮ್ಮನೆ ತೊಗೊಂಡು ಗಂಟ್ಲು ನೋವು, ಕೆಮ್ಮು ಕಡಿಮೆ ಹೋಗ್ತಿದೆ 1 ಯೂಸಲ್ಲಿ ಸರ್. 1 ಯೂಸಲ್ಲೇ ಕಡಿಮೆ ಆಗ್ತಿದೆ. ಏನೇ ಪೇಯ್ನ್ ಇದ್ರೂ ಇದನ್ನು ತೊಗೊಂಡೋದ್ರಿಂದ, ಎಷ್ಟೇ ಹಳೆ ಪೇಯ್ನ್ಸ್ ಇದ್ರೂ, ಎಷ್ಟೇ ಏಜ್ ಆದರೂ ಪರವಾಗಿಲ್ಲ ಸರ್, ಇದನ್ನು ತೊಗೊಳೋದ್ರಿಂದ, ಇವೆರಡು ತೊಗೊಳೋದ್ರಿಂದ ಎನಿ ಜಾಯಿಂಟ್ಸ್ ಪೇನು ಕೂಡ 100% ಕ್ಯೂರಬಲ್ ಸರ್. ಅದನ್ನು ಕ್ಲಿಯರ್ ಆಗುತ್ತೆ. ಆ ಥರ ಈ ಥರ ಪ್ರಾಡಕ್ಟು. ಆ್ಯಂಡ್ ಇನ್ನೊಂದು ಸ್ಕಿನ್ ರಿಲೇಟೆಡ್ ಸೋರಿಯಾಸಿಸ್ ಅಂತ ಹೇಳ್ತಾರೆ, ಸೋರಿಯಾಸಿಸ್ ಇಸ್ಪು, ಇದು ಅಷ್ಟೇ ಸರ್. 1 or 2 ಡೇಸ್ ರಿಸಲ್ಟ್ ಸರ್. ಚರ್ಮ ಆದರೆ ಕಾಂಬಿನೇಷನ್ ಇದಿಲ್ಲ ಅಂದರೆ ಇದು ವರ್ಕ್ ಆಗಲ್ಲ. ಅದು ವಾತದೋಷದಿಂದನೇ ಬರೋದು. ಚರ್ಮ ರೋಗನೂ ಕೂಡ ವಾತದೋಷದಿಂದ ಬರೋವಂಥದ್ದು, ಸ್ಕಿನ್ ಡ್ರೈ ಆಗೋಂಥದ್ದು. ಅದರಿಂದ ಏನಾಗುತ್ತೆ ಅಂದರೆ ವಾತದೋಷ ಕ್ಲಿಯರ್ ಮಾಡೋಕ್ಕೆ, ಮತ್ತು ಇದು 3 ಲೇಯರ್ ಸ್ಕಿನ್ ಏನಿದೆ ಅದನ್ನು ರಿಪೇರ್ ಮಾಡೋವಂಥ ಕೆಲಸನ ಈ ಸ್ಕಿನ್ ಕೇರ್ ಮಾಡ್ಕೊಳುತ್ತೆ ಸರ್. ಎಷ್ಟೋ ಜನ ಸರ್, ಹಾಸನಲ್ಲಿ ಒಬ್ಬರು ಲೇಡಿ ಫುಲ್ ಬಾಡಿ ಸರ್, ಪಾಪ ಫುಲ್ ಈ ಥರ ಕ್ಲೋಸ್ ಮಾಡ್ಕೊಂಡು ಬರೋರು. ಮತ್ತು ಹಸ್ಬೆಂಡು ಮನೆಗೆ ಕಳಿಸ್ಬಿಟ್ಟವನೆ, ಬೇಡ ಹೋಗು ನೀವು ಡೈವರ್ಸ್ ಅಪ್ಲೈ ಮಾಡ್ತೀವಿ ಅಂತ ಬಂದಿದ್ರು. ಆ ಟೈಮಲ್ಲಿ ಯಾರೋ ನನ್ನ ಕನ್ಸಲ್ಟ್ ಮಾಡಿ ನನಗೆ ಡೈರೆಕ್ಟಾಗಿ ಬಂದರು. ನನಗೆ ಬೇಜಾರೈತೈತೆ ಅವ್ರು ನೋಡೋಕ್ಕೆ. ಆವಾಗ ಸರಿ ಅಮ್ಮ, ನನ್ನ ಮೇಲೆ ನಂಬಿಕೆ ಇದೆಯಾ, ನಾನು ನಂಬಿಕೆ ಕೊಡ್ತೀನಿ ನಿಮಗೆ, ನನ್ನ ಬಿಲೀವ್ ಮಾಡಿ ಒಂದು ಸಲ ಇದನ್ನು ತೊಗೊಂಡು ನೋಡಿ ಅಂತೇಳಿ ನಾನು ಗ್ಯಾರಂಟಿ ಕೊಟ್ಟೆ ಸರ್. ನಮ್ಮ ಹತ್ರ ಬಂದರೆ ಏನು ಮಾಡ್ತೀವಿ ಗೊತ್ತಾ ಸರ್, ಅರ್ಧ ಕಾಯಿಲೆನ ಬಾಯಲ್ಲೇ ವಾಸಿ ಮಾಡ್ಬಿಡ್ತೀವಿ ಸರ್. ಯಾಕೇಳಿ ಅಷ್ಟು ನಂಬಿಕೆ ನಾವು ಕೊಡ್ತೀವಿ. ಅವ್ರಿಗೆ ಅದೇ ಖುಷಿಯಾಗುತ್ತೆ. ಅರ್ಧ ಅಲ್ಲೇ ವಾಸಿ ಆಯಿತು, ಇನ್ನರ್ಧ ಕೆಲಸ ಮಾಡ್ತು ಸರ್. ಅಷ್ಟು ಪವರಾಗಿ ಅವ್ರಿಗೆ ಹೇಗಿದ್ದಾರೆ ಗೊತ್ತಾ ಸರ್, 1 year ಯೂಸ್ ಮಾಡಿದ್ರು ರೆಗ್ಯುಲರಾಗಿ. ಈಗ ಮತ್ತೆ ಅವರು ಆ ಮಂಗಳೂರಲ್ಲೇ ಇರೋದವರು, ಮತ್ತೆ ಹಸ್ಬೆಂಡು ವೈಫು ಒಟ್ಟಿಗೆ ಇದ್ದಾರೆ ಸರ್. ಈಗ ಅವರಷ್ಟು ನನಗೆ ಕೃತಜ್ಞತೆ ತುಂಬ ಹೇಳಿದ್ರು ಸರ್. ಅಲ್ಲಿ ನಾನು ಮಂಗಳೂರಲ್ಲಿರೋದ್ರಿಂದ ಅವಾಗವಾಗ ಮೀಟಾಗಿ ಬರ್ತದ್ದು ಎಷ್ಟೋ ಜನದು ಸರ್. ನಾನು ಇದ್ರ ಫೋಟೋಗಳು ಕೂಡ ಕಳಿಸ್ಕೊಡ್ತೀನಿ ನೋಡಿ. ತುಂಬ ಜನ ಬಿಫೋರ್ ಆಫ್ಟರ್ದೆಲ್ಲ ಅಷ್ಟು ಪವರ್ಫುಲ್ಲು ಇದು ಸ್ಕಿನ್ ಕೇರ್ ಪ್ರಾಡಕ್ಟು ಸರ್. ಮತ್ತು ಇನ್ನೊಂದು
ಮೇಯ್ನ್ ಬಂದು ಗ್ಯಾಸ್ಟ್ರಿಕ್, ಜಾಸ್ತಿ ಜನ ಬಳೋದು ಗ್ಯಾಸ್ಟ್ರಿಕ್ ಅಷ್ಟೇ ಸರ್. ಈ ಗ್ಯಾಸ್ಟ್ರಿಕ್ ಏನಂದರೆ ಕಾಂಬಿನೇಷನ್ ಕೊಡಲೇಬೇಕು ಸರ್. ಇದಕ್ಕೂ ಕೂಡ ಕಾಂಬಿನೇಷನ್ ಕೊಡ್ತೀವಿ. ಗ್ಯಾಸ್ಟ್ರೋಕ್ಯೂರ್ ಎಕ್ಸ್ಪ್ರೆಸ್ ಅಂತ, ಎಷ್ಟೇ ಹಳೆ ಗ್ಯಾಸ್ಟ್ರಿಕ್ ಇದ್ರು ಸರ್ ವಿತಿನ್ 5 ಮಿನಿಟ್ಸಲ್ಲಿ ಬೆಸ್ಟ್ ರಿಸಲ್ಟ್ ಸರ್. ಇದನ್ನು 5 ನಿಮಿಷ ಸಾಕು ಸರ್ ಬೆಸ್ಟ್ ರಿಸಲ್ಟು. ಮತ್ತು ಇವತ್ತು ನಾನು ನಾನ್ ವೆಜ್ ತಿನ್ನೋಕ್ಕಲ್ಲ, ಊಟ ತಿನ್ನೋಕ್ಕಲ್ಲ ಅಂತಾರಲ್ವ, ನಾಳೆ 3 ಟೈಮ್ ನಾನ್ ವೆಜ್ ತಿಂದ್ರೂ ಅವ್ರು ಗ್ಯಾಸ್ಟ್ರಿಕ್ ಆಗಲ್ಲ ಸರ್ ನಾಳೆನೇ. ಇದು ಸ್ವಲ್ಪ ಲೂಸ್ ಮೋಷನ್ ಆಗುತ್ತೆ. ಇದನ್ನು ತೊಗೊಂಡಾಗ ಏನಾಗುತ್ತೆ ಅಂದರೆ ಬಾಡಿಲಿರೋ ವೇಸ್ಟ್ ಎಲ್ಲ ಹೊರಗಡೆ ಹೊರಟೋಗುತ್ತೆ, ಡಿಟಾಕ್ಸ್ ಆಗುತ್ತೆ. ಎಷ್ಟು ರಿಲೀಫ್ ಅಂದರೆ ನನಗೆ ಅರ್ಧ ಗಂಟೆಗೆ ಆಗೋಗುತ್ತೆ ಸರ್. ನನಗೆ ಅದೃಷ್ಟ ಅದು. ಯಾಕಂತ ಹೇಳಿದ್ರೆ ಸರ್, ಈಗ ನಾನು ಬಾಯಿ ಚಪ್ಪಲಕ್ಕೆ ನಾನು ಏನೆಲ್ಲ ತಿಂತೀನಿ ಸರ್, ಇದು ತಿಂದಮೇಲೆ ನಾನು ಏನು ಮಾಡ್ತೇನೆ ಅಂದರೆ ನೈಟು ಮನೆಗೆ ಹೋಗಿ ಇದನ್ನು 60 ml ಸಿರಪ್ನ ಕುಡಿಬೇಕು. ಕುಡಿದು 2 ಲೋಟ ಬಿಸಿನೀರು ಕುಡಿದು ಮಲಗಿದ್ರೆ ನನಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಹೊಟ್ಟೆಲಿ ಉಳ್ದಂಥ ಏನು ಮಲ ವೇಸ್ಟ್ ಎಲ್ಲ ಇರ್ತದೆ ಸರ್, ರುಚಿಗಷ್ಟೇ ಬಾಯಿಗೆ, ಹೊಟ್ಟೆಗೆ ಅದು ವೇಸ್ಟ್ ಇಲ್ಲ ಸರ್, ಅದನ್ನೆಲ್ಲ ತೆಗೆದು ಫ್ಲಶ್ ಮಾಡಿ ಆಚೆ ಹಾಕುತ್ತೆ. ಲೂಸ್ ಮೋಷನ್ ಆಗುತ್ತೆ 2-3 ಸಲ ಅಷ್ಟೇ, ಸುಸ್ತಾಗಲ್ಲ. ಅದ್ರ ನಾಳೆಗೆ ಎಷ್ಟು ಎನರ್ಜಿ ಬರ್ತದೆ ಅಂತ ಹೇಳಿದ್ರೆ ಸುಸ್ತಾಗಲ್ಲ ಸರ್. ಡಿಸೆಂಟ್ರಿ ಬೇರೆ, ಲೂಸ್ ಮೋಷನ್ ಬೇರೆ. ಹೋಗೋ ಮೋಷನು ಲೂಸ್ ಆಗಿ ಬರ್ತದೆ. ಅದ್ರ ಜೊತೆಗೆ ಬಾಡಿಲಿರೋ ವೇಸ್ಟ್ ಏನೇನು ಅದೊಂದು ಸಲ ನೋಡಿ ಸರ್, ನಮ್ಮ ಮೋಷನ್ ಹೆವಿ ಸ್ಮೆಲ್ ಇರ್ತದೆ, ಮತ್ತು ಕಫ ಜಾಸ್ತಿ ಇರ್ತದೆ, ಬ್ಲ್ಯಾಕ್ ಕಲರ್ ಬಂದಿರ್ತದೆ. ನಾನು ಹೊಟ್ಟೆಲಿ ಇಷ್ಟು ಗಲೀಜು ಇಟ್ಕೊಂಡಿದ್ದ ಅನ್ನೋದು ಫೀಲ್ ಆಗುತ್ತೆ. ಅದನ್ನು ಅದಾದಮೇಲೆ ಎಲ್ಲ ಆಚೆ ಬಂದಮೇಲೆ ಏನು ಖುಷಿಯಾಗಿರ್ತೀವಿ ಅಂತ ಹೇಳಿದ್ರೆ ಒಂಥರ ಬಾಡಿ ಚೈತನ್ಯ, ಈ ಥರ ವೆರಿ ವಂಡರ್ಫುಲ್ ಸರ್. ಇದಂತೂ ಮಾತ್ರ ಅಲ್ಟಿಮೇಟ್ ಪ್ರಾಡಕ್ಟ್. ಅದನ್ನು ನನಗಂತೂ ಅರ್ಧ ಗಂಟೆ ಸರ್, ಹಂಗನ್ಬಿಟ್ಟು ಎಲ್ಲರಿಗೂ ಅರ್ಧ ಗಂಟೆ ಅಂತ ಹೇಳಲ್ಲ, ಕೆಲವರಿಗೆ 1 ಅವರ್ ಆಗ್ಬೋದು, 2 ಅವರ್ ಕೆಳಗೆ ರಾತ್ರಿ ತಗೊಂಡು ಬೆಳಗ್ಗೆ ಆಗುತ್ತೆ. ಬಾಡಿ ಟು ಬಾಡಿ ಚೇಂಜಸ್ ಆಗುತ್ತೆ ಸರ್, ಅವ್ರವ್ರ ಬಾಡಿ ನೇಚರ್ಗೆ ಅಷ್ಟೇ. ಇದು ಬೆಸ್ಟ್ ಪ್ರಾಡಕ್ಟ್ ಸರ್. ಇದು ಬಾಡಿ ಒಂದು ಕ್ಲೀನ್ ಆಗಿಬಿಟ್ರೆ 100% ಯಾವ ರೋಗ ಅನ್ನೋದು ಬರಲ್ಲ ಸರ್. ವಾರಕ್ಕೆ ಒಂದೇ ಸಲ ಸರ್ ಯೂಸ್ ಮಾಡೋದು ಅಷ್ಟೇ, ದಿನ ಅಂತಲ್ಲ, ವಾರಕ್ಕೆ ಒಂದೇ ಸಲ ಯೂಸ್ ಮಾಡಿಬಿಟ್ರೆ ಸಾಕು. ನಾನು ಹೇಳ್ತೀನಲ್ಲ ಸರ್, ನನ್ನ ಆಯಸ್ಸು 100 ವರ್ಷ ಇದೆ ಅಂತ ಹೇಳಿದ್ರೆ ಆ 100 ವರ್ಷನೂ ಬದುಕಿರ್ತೀನಿ, ಜೊತೆಗೆ ಹಾಸ್ಪಿಟ್ಲ್ ಮುಖಾನ ನೋಡಲ್ಲ. ಅಷ್ಟು ಗ್ಯಾರಂಟಿ ಬೆಸ್ಟ್ ರಿಸಲ್ಟು ಪ್ರಾಡಕ್ಟ್ ಸರ್ ಇದು. ಮತ್ತು ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಿರೋದು. ಮತ್ತು ಇನ್ನೊಂದು ಮೇಯ್ನು ವಂಡರ್ಫುಲ್ ಪ್ರಾಡಕ್ಟ್ ಯಾವ ಥರ ಅಂತ ಹೇಳಿದ್ರೆ ಸರ್, ನಾವು ಆರ್ಮೇಹ ಅಂತ ರೆಡಿ ಮಾಡಿದ್ವಿ ಸರ್. ಇದನ್ನು ಆರ್ಮೇಹ ಅಂತ ಹೇಳಿದ್ರೆ ರಿವರ್ಸ್ ಮಧುಮೇಹ ಅಂತ ಕರಿತೀವಿ ಸರ್ ಇದನ್ನು.